ಕಲಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿಬರುತ್ತದೆ. ನಮ್ಮ ಈ ಉದಯಕಾಲದ ಕರ್ತನ ಶ್ರಮ ಮರಣ ಪುನರುತ್ಥಾನದ ಧ್ಯಾನಗಳ ಆರಾಧನೆಯನ್ನು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಕರ್ತನ ಸ್ತೋತ್ರ ಮಾಡುವ ಹಾಗೆ ಸಂಗೀತಗಳಲ್ಲಿ 237 1, 2, 3 ಚರಣಗಳನ್ನು ಹಾಡಿಕೊಳ್ಳೋಣ. ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕಿತ ಆಶೀರ್ವಾದವು. ಸಂಗೀತಗಳಲ್ಲಿ 237. ಬಂದ ನಮ್ಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಅನಂತವಾದ ವಂದನೆಗಳು, ಸ್ತುತಿ, ಸ್ತೋತ್ರಗಳು ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ, ಈ ಒಂದು ಬೆಳಗಿನ ಛಾವನ್ನು ನೋಡಲಿಕ್ಕೆ ನೀನು ಕೃಪೆ ಮಾಡಿದ್ಯಪ್ಪ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕಳೆದ ರಾತ್ರಿಯೆಲ್ಲ ನೀನು ನಮ್ಮ ಜೊತೆ ಇದ್ದುಕೊಂಡು ಎಲ್ಲ ಅಪಾಯ ಗಂಡಾಂತರಗಳಿಂದ ತಪ್ಪಿಸಿ ಕರ್ತನೆ, ಸೈತಾನನೆಲ್ಲ ಕುತಂತ್ರ ಕುಚೇಷ್ಟೆಗಳಿಂದ ತಪ್ಪಿಸಿ ದೇವರೇ, ನಮ್ಮನ್ನು ಈ ಬೆಳಗಿನ ಛಾವನ್ನು ನೋಡಲಿಕ್ಕೆ ನಮ್ಮೆಲ್ಲರಿಗೆ ನೀನು ಕೃಪೆ ಮಾಡಿದ್ಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ದೇವಾ, ಇನ್ನು ಮೊಬ್ಬಿರುವಾಗಲೇ ಕರ್ತನೆ, ನೀನು ದೇವಾ ಕರ್ತನೆ ಬೆಟ್ಟದ ಕಡೆಗೆ ಹೋಗಿ ನೀನು ಪ್ರಾರ್ಥನೆ ಮಾಡುವಾಗ ಕರ್ತನೆ, ಆ ಒಂದು ಮಾದರಿಯನ್ನು ನಾವು ಕರ್ತನೆ ಇನ್ನೂ ಕರ್ತನೆ ಒತ್ತಾರಲೇ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಕರ್ತನೆ. ನಾವು ಯಾವ ಉದ್ದೇಶದಿಂದ ಬಂದಿದ್ದೇವೆ, ಯಾವ ಹೃದಯದಿಂದ ಬಂದಿದ್ದೇವೆ ನಿನಗೆ ಗೊತ್ತುಂಟು ಸ್ವಾಮಿ. ನೀನು ಎಲ್ಲವನ್ನು ನೀನು ಬಲ್ಲಾತನಾಗಿರುವ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಅಪ್ಪ. ಇಲ್ಲಿ ಬಂದಿರುವ ಎಲ್ಲರನ್ನು ನೀನು ಕರುಣಿಸು, ಕಟಾಕ್ಷಿಸು ದೇವಾ. ಯಾವುದೇ ಒಂದು ಬಾಧೆ, ನಷ್ಟ, ಕಷ್ಟ, ಕಣ್ಣೀರು, ಚಿಂತೆ, ಬಾಧೆಗಳಿಂದ ಸ್ವಾಮಿ ಹೊತ್ತುಕೊಂಡು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿರುವಾಗ ಕರ್ತನೆ, ಅವೆಲ್ಲವುಗಳಿಂದ ಬಿಡುಗಡೆ ಕೊಡುವ ದೇವರು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ಅಪ್ಪ, ವಿಶೇಷವಾಗಿ ವಾಕ್ಯ ಸಂದೇಶ ಕೊಡುವ ನಿನ್ನ ಮಗನ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ ಕರ್ತನೆ. ಆ ಮಗನಿಂದ ಬರುವ ಯಾವ ವಾಕ್ಯವು ಕರ್ತನೆ ನಮ್ಮೆಲ್ಲ ಹೃದಯಗಳಲ್ಲಿ ಕಾರ್ಯ ಮಾಡಬೇಕು ಎಂಬುದಾಗಿ ದೇವಾ ಕರ್ತನೆ, ನೊಂದ ಮನಗಳಿಗೆ ಸ್ವಾಮಿ ನಿನ್ನ ವಾಕ್ಯವೇ ಕರ್ತನೆ ಸಾಂತ್ವನ ಕೊಡುವಂಥದ್ದಾಗಿದೆ ಅಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆ ಮಗನಿನ ಸಿಲುಬೆಯಲ್ಲಿ ಅಡಿಯಲ್ಲಿ ಮುಚ್ಚಿಟ್ಟು ಕರ್ತನೆ, ಆ ಮಗನಿಂದ ಬರುವ ಒಂದೊಂದು ವಾಕ್ಯವು ನಮ್ಮೆಲ್ಲ ಹೃದಯಗಳಲ್ಲಿ ಕಾರ್ಯ ಮಾಡಲಿಕ್ಕಾಗುವಂತೆ ನೀನು ಕೃಪೆ ತೋರು ನಡೆಸಪ್ಪ ಕರ್ತನೆ. ಅಪ್ಪ, ಪರೀಕ್ಷೆ ಬರುತ್ತಿರಲ್ಲ ನಿನ್ನ ಮಕ್ಕಳ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಒಳ್ಳೆ ದಿವ್ಯ ಜ್ಞಾನದಿಂದ ಸ್ವಾಮಿ, ದಿವ್ಯ ಆಶೀರ್ವಾದದಿಂದ ನಿನ್ನ ಪರಲೋಕದ ಜ್ಞಾನ ಆ ಮಕ್ಕಳಿಗೆ ಸುರಿಯ ಮಾಡಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ಅನಾರೋಗ್ಯ ಮನಸ್ಥಿತಿಯಲ್ಲಿರುವ ಎಲ್ಲ ನಿನ್ನ ಮಕ್ಕಳ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ ಕರ್ತನೆ. ಈ ಒಂದು ಶ್ರಮ ಮರಣ ದಿನಗಳಲ್ಲಿ ನಡುವೆ ಎಲ್ಲ ಪ್ರಾರ್ಥನಾ ಆರಾಧನೆಗಳನ್ನು ಸ್ವಾಮಿ ಕರ್ತನೆ, ವಾಕ್ಯ ಧ್ಯಾನಗಳನ್ನು ಸ್ವಾಮಿ ಕರ್ತನೆ, ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ವಾಕ್ಯವು ನಮ್ಮೆಲ್ಲ ಹೃದಯಗಳಲ್ಲಿ ಕಾರ್ಯ ಮಾಡಿ ಅದು ಫಲಿಸಿ ಕರ್ತನೆ 30ರಷ್ಟು 60ರಷ್ಟು 100ರಷ್ಟು ಫಲಿಸುವಂತೆ ನೀನು ಕೃಪೆ ತೋರಿ ನಡೆಸಿ ಮಹಿಮೆ ಹೊಂದಬೇಕೆಂದಾಗಿ ದೇವ ನಮ್ಮೆಲ್ಲರೂ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾನೆ. ಈ ಸಭೆ ನೀನು ಸಭಾ ಪಾಲಕ ಎಲ್ಲರೂ ನೀನು ಆಶೀರ್ವದಿಸಿ, ನಮ್ಮೆಲ್ಲರೂ ನೀನು ಆಶೀರ್ವದಿಸಿ, ನಿನ್ನ ಸಿಲುಬೆಯಲ್ಲಿ ಕರ್ತನೆ
ಬಂದಿರುವ ನಮ್ಮೆಲ್ಲರ ನೀನು ಆಶೀರ್ವಾದದಿಂದ ಕೃಪೆಯಿಂದ ನಿಶ್ಚಯವಾಗಿ ಶುಭಯು ಕೃಪೆ ನಿನ್ನೆ ನಿಂಬಾಲಿಸುತ್ತೆ ಎಂದು ಹೇಳಿ ಪ್ರಕಾರ ಸ್ವಾಮಿ, ಆ ಶುಭ ಕೃಪೆ ಆಶೀರ್ವಾದ ನಾವು ಹೊಂದಿಕೊಂಡು ಈ ಆರಾಧನೆ ಆದಿ ಮಧ್ಯವನ್ತ್ಯವು ನೀನಾಗಿದ್ದು ನಡೆಸಿ ಮಹಿಮಂದುತ್ತಿರೆ ಎಂಬುದಾಗಿ ನಮ್ಮ ಮುದ್ರಕ್ಷಕನು ರಾಜನು ಒಡೆಯನಾಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ಅತಿ ವಿನಯದಿಂದ ಬಹು ತಾಳ್ಮೆಯಿಂದಲೂ ಬೇಡಿಕೊಂಡು ಹೊಂದಿಕೊಳ್ಳುತ್ತಾ ಇದ್ದೆ ನನ್ನ ತರಲಿ. ಆಮೇನ್. ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಟಿವಿ ಪರದೆ ಮೇಲೆ ಮೂಡಿ ಬರುವ ಹಾಡನ್ನು ಹಾಡಿಕೊಳ್ಳೋಣ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. Amen.
ನಾವೆಲ್ಲ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಒಪ್ಪಿಸ್ಕೊಡುವಂತೆ, ಈ ಮುಂಜಾನೆಯಲ್ಲಿ ಕರ್ತನ ನಮ್ಮ ಒಟ್ಟಿಗೆ ಮಾತಾಡುವಂತೆ, ಈ ಶಿಲುಬೆ ಧ್ಯಾನದಲ್ಲಿರುವಂಥ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಒಂದು ನೂತನ ಬಲವನ್ನು ನಾವು ಪಡ್ಕೊಳ್ಳುವಂತೆ, ನೂತನ ನಿರೀಕ್ಷೆಯನ್ನು ಪಡ್ಕೊಳ್ಳುವಂತೆ, ಇನ್ನೂ ನಂಬಿಕೆಯಲ್ಲಿ ನಾವು ಸ್ಥಿರವಾಗುವಂತೆ, ದೇವರ ಆತ್ಮ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತೆ ನಮ್ಮನ್ನು ನಾವು ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡುವಂಥ ನಮ್ಮ ತಂದೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿಯಪ್ಪ, ಈ ಮುಂಜಾನೆ ಆರಾಧನೆಯಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇವೆ. ನಮ್ಮ ಒಟ್ಟಿಗೆ ಮಾತಾಡ್ರಿ, ನಿಮ್ಮ ವಾಕ್ಯದಲ್ಲಿ ಓದುತ್ತೇವೆ. ಆತನ ವಚನವನ್ನು ಕಳಿಸಿ ಅವ್ರನ್ನ ಗುಣಪಡಿಸಿದ್ನಂತೇಳಿ, ಕಾದೇಶ್ ಅರಣ್ಯವನ್ನು, ಯೆಹೋವನ ಶಬ್ದ ಕಾದೇಶ್ ಅರಣ್ಯವನ್ನು ಕದಲಿಸುತ್ತಂತೇಳಿ, ನಿಮ್ಮ ವಾಕ್ಯ ಪ್ರಭಾವವುಳ್ಳದು, ನಿಮ್ಮ ವಾಕ್ಯ ಜೀವವುಳ್ಳದು, ನಿಮ್ಮ ವಾಕ್ಯ ಸ್ವಾಮಿಯಪ್ಪ ನಮಗೆ ಬಿಡುಗಡೆ ನೀಡುವಂಥದ್ದಾಗಿದೆ. ನಿಮ್ಮ ವಾಕ್ಯದ ಒಟ್ಟಿಗೆ ನಮ್ಮ ಮಾತಾಡ್ರಿ, ನಮ್ಮನ್ನು ಬಲಪಡಿಸ್ರಿ. ಈ ಆರಾಧನೆ ಸಂಪೂರ್ಣ ನಿಮ್ಮ ಹಸ್ತಕ್ಕೆ ದೇವರಾತ್ಮನ ಆಳ್ವಿಕೆಗೆ ಒಪ್ಪಿಸ್ಕೊಡುತ್ತಾ ಎಲ್ಲ ಮಹಿಮೆ ನೀವು ಒಬ್ಬರಿಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತಾ ನಮ್ಮ ತಂದೆಯೇ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮುಂಜಾನೆಯಲ್ಲಿ ಆಸಕ್ತಿಯಿಂದ ಬಂದಂಥ ಪ್ರತಿಯೊಬ್ಬ ಸಭೆಕರಿಗೆ, ಹಾಗೆ ಈ ವಾಣಿಯನ್ನು ಕೇಳಿಸ್ಕೊತಾ ಇರುವಂಥ ಪ್ರತಿಯೊಬ್ಬರಿಗೂ ಕರ್ತನಾಮದಲ್ಲಿ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ಸಭೆ ಹಿರಿಯರಿಗೆ, ಸಭಾ ಪಾಲಕರಿಗೆ, ಪಾಸ್ಟರ್ಸ್ ಕಮಿಟಿಯವರಿಗೆ ನನ್ನ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಾವು ಶಿಲುಬೆ ಬಗ್ಗೆ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಈ ಶಿಲುಬೆ ಬಗ್ಗೆ ಧ್ಯಾನ ಒಂದು ವಿಶೇಷವಾದ ಬಲವನ್ನು ನಮ್ಮ ಜೀವನದಲ್ಲಿ ನೀಡುವಂಥದ್ದಾಗಿದೆ. ಆ ದಿನಗಳಲ್ಲಿ ಈ ಲ್ಯಾಟಿನ್ ಪದದಲ್ಲಿ ಲೆಂಟ್ ಅಂತ ಅಂದರು. ಲ್ಯಾಟಿನಲ್ಲಿ ಲೆಂಟ್ ಅಂತಂದರೆ ಲೆಂತ್ ಅಂತ ಅರ್ಥ. ಲೆಂತ್ ಅಂತಂದರೆ ಉದ್ದ. ಅದರಲ್ಲಿ ಭಾಳ ನೀಳವಾದ, ಉದ್ದವಾದ, ಭಾಳ ಹೆಚ್ಚಿನ ಪ್ರಾರ್ಥನೆ ಮಾಡ್ತಾ ಇದ್ರೆ ಅದಕ್ಕೆ ಲೆಂಟ್ ಡೇಸ್ ಅಂತಾರೆ. ಇದನ್ನು ಒಂದು ದಿನ ಅಲ್ಲ, 2 ದಿನ ಅಲ್ಲ, ಹಲವಾರು ಜನ ಕೂಡಿ ಒಂದು ಎಷ್ಟೋ ದಿನ ಪ್ರಾರ್ಥನೆಯಲ್ಲಿ ದೇವರನ್ನ ಧ್ಯಾನ ಮಾಡ್ತಾ ಕರ್ತನಲ್ಲಿ ಬಲವನ್ನು ಪಡ್ಕೊತ ಹೆಚ್ಚಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದಕ್ಕೆ ಈ ವಿಶೇಷವಾಗಿ ಈ ದಿನಗಳನ್ನು ಲೆಂಟ್ ಡೇಸ್ ಅಂತ ಕರೀತಾರೆ. ಈ ದಿನಗಳಲ್ಲಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಶಿಲುಬೆ ಕುರಿತಾದಂಥ ಧ್ಯಾನ ಲೋಕದವರಿಗೆ ಹುಚ್ಚುತನ, ಆದರೆ ದೇವರ ಭಯಭಕ್ತಿಯಲ್ಲಿರುವಂಥ ನಮಗೂ ಕರ್ತನ ಬಲವಾಗಿದೆ, ದೇವರ ಬಲವಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಈ ಒಂದು ಲೆಂಟ್ ಡೇಸಲ್ಲಿ ಕರ್ತನ ಶಿಲುಬೆಯನ್ನು ಧ್ಯಾನ ಮಾಡ್ತಾ ಇರುವಂಥವರು ಹೆಚ್ಚಿನ ದೇವರ ಬಲವನ್ನು ಪಡ್ಕೊಂಡು ಆತನ ಸಾಕ್ಷಿ ಮಕ್ಕಳಾಗಿರುವಂತೆ ಕರ್ತನ ನಿಮಗೆ ಸಹಾಯ ಮಾಡಲಿ. ಇನ್ನೂ ವಿಶೇಷವಾದ ದೇವರ ಆತ್ಮದ ಶಕ್ತಿ ನಿಮಗೆ ದಯಪಾಲಿಸಿ ಇನ್ನೂ ಕರ್ತ ನಿಮ್ಮನ್ನು ಬಲವಾಗಿ ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಮಯದಲ್ಲಿ ಕಳೆದ ದಿನಗಳೆಲ್ಲ ನಾವು ಶಿಲುಬೆ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ. ಹಲವಾರು ರೀತಿಯಾದ ಸಂದೇಶವನ್ನು ಕೇಳ್ತಾ ಇದ್ದೀವಿ, ಹಲವಾರು ರೀತಿಯಾದ ಅನುಭವವನ್ನು ಪಡ್ಕೊತಾ ಇದ್ದೀವಿ. ನಿಜನೇ, ಈ ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ಒಂದು ವಿಶೇಷವಾದ ಬಲವನ್ನು ನಮಗೆ ದಯಪಾಲಿಸುವಂಥದ್ದಾಗಿದೆ. ಈ ಪಡ್ಕೊಂಡಂಥ ಬಲವನ್ನು, ಈ ಪಡ್ಕೊಂಡಂಥ ಶಕ್ತಿಯನ್ನು, ಪಡ್ಕೊಂಡಂಥ ಕೃಪೆಯನ್ನು ನಾವೇನು ಮಾಡಬೇಕು? ನಿಜನೇ, ಪ್ರತಿ ವರ್ಷ ನಾವು ಲೆಂಟ್ ಡೇಸಲ್ಲಿ ಆಳವಾಗಿ ಹಲವಾರು ವಿಷಯಗಳನ್ನು ತ್ಯಾಗ ಮಾಡ್ತಾ, ಸಮರ್ಪಣೆ ಮಾಡ್ತಾ, ನಿಷ್ಠೆಯಿಂದ ಇದನ್ನು ಪಾಲಿಸುವಂಥವರಾಗಿದ್ದೇವೆ, ಧ್ಯಾನ ಮಾಡುವಂಥವರಾಗಿದ್ದೇವೆ, ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ.
ಬಲವನ್ನು ಪಡ್ಕೊಳ್ಳುವಂಥವರಾಗಿದ್ದೇವೆ, ದೇವರ ಆತ್ಮದ ಅನುಭವವನ್ನು ಪಡ್ಕೊಳ್ಳುವಂಥವರಾಗಿದ್ದೇವೆ. ಇದನ್ನೆಲ್ಲ ಪಡ್ಕೊಂಡಿರುವಂಥ ನಾವು ಈ ಶಕ್ತಿಯನ್ನು, ಕರ್ತನ ಕೃಪೆಯನ್ನು, ದೇವರ ಆತ್ಮದ ಬಲವನ್ನು ಇದನ್ನೆಲ್ಲ ಪಡ್ಕೊಂಡಂಥ ನಾವು ಏನು ಮಾಡೋಕ್ಕೆ ದೇವರು ನಮ್ಮಿಂದ ಬಯಸುವಂಥವರಾಗಿದ್ದಾರೆ. ಯಾಕೆ ಈ ಬಲ? ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯ ನಾವು ಪಡ್ಕೊಂಡು ಅಂತಂದರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತಂದರೆ ಪಡ್ಕೊಂಡಿದ್ದು ವ್ಯರ್ಥ. ಹಲವಾರು ವರ್ಷಗಳಿಂದ ಧ್ಯಾನ ಮಾಡ್ತಾ ದೇವರ ಬಲವನ್ನು ಪಡ್ಕೊಂಡು ಕರ್ತನ ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಬಲವನ್ನು ಪಡ್ಕೋಬೇಕು, ಯಾವ ಉದ್ದೇಶಕ್ಕಾಗಿ ಶಿಲುಬೆನ ಧ್ಯಾನ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ನಿಷ್ಠೆಯಿಂದ ಈ ಲೆಂಟ್ ಡೇಸನ್ನು, ಈ ದಿನಗಳನ್ನು, ಶ್ರಮೆ ದಿನಗಳನ್ನು, ಇಲ್ಲಾಂದರೆ ಶಿಲುಬೆ ಧ್ಯಾನಗಳ ದಿನಗಳನ್ನು ಭಕ್ತಿ ಸಂಜೀವನಕ್ಕಾಗಿ, ಭಕ್ತಿ ಅಭಿವೃದ್ಧಿಗಾಗಿ ಮಾಡುವಂಥ ಉದ್ದೇಶ ಏನು? ಯಾಕೆ ಭಕ್ತಿ ಅಭಿವೃದ್ಧಿ? ಯಾಕೆ ದೇವರ ಬಲ, ದೇವರ ಕೃಪೆಯನ್ನು ಪಡ್ಕೊಳ್ಳುವಂಥ ಉದ್ದೇಶ ಏನು? ದೇವರು ನಮ್ಮಿಂದ ಬಯಸುವಂಥ ಕಾರ್ಯಗಳನ್ನು ಕೆಲವು ಕ್ಲುಪ್ತವಾಗಿ ಕೆಲವು ಅಂಶಗಳನ್ನ ನಿಮ್ಮ ಹತ್ರ ನಾನು ಮಾತಾಡೋಕೆ ಬಯಸ್ತಾ ಇದ್ದೇನೆ. 3 ವಿಷಯಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಓದ್ರಿ, ಲೂಕನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ಓದೋಣ. ಲೂಕನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಯಾರಾದ್ರು ಓದಿ ಸ್ವಲ್ಪ ಓದ್ತೀನಿ. ಮೂರು ವಿಷಯಗಳು ಯೇಸು ಸ್ವಾಮಿನ ಹಿಂಬಾಲಿಸೋಕ್ಕೆ ಕರ್ತನು ಬಯಸುವಂಥವರಾಗಿದ್ದಾರೆ. ಆ ದಿನಗಳಲ್ಲಿ ವಿಶ್ವಾಸಿಗಳಂತಲೇ ಹೆಸರು ಇಲ್ಲವೇ ಇಲ್ಲ. ಬೈಬಲಲ್ಲಿ ಎಲ್ಲಿನೂ ವಿಶ್ವಾಸಿಗಳಂತ ಒಂದು ಪದವನ್ನು ನಾವು ನೋಡೋಕ್ಕಾಗಿಲ್ಲ. ಎಲ್ಲರೂ ಯಾರು ಏನಂತ ಕರೆಯಲ್ಪಡ್ತಾ ಇದ್ರು ಅಂತಂದರೆ ಶಿಷ್ಯರಂತಲೇ ಕರೆಯಲ್ಪಡ್ತಾ ಇದ್ರು, ಡಿಸೈಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಯಾರೆಲ್ಲ ಕ್ರಿಸ್ತನ ಹಿಂಬಾಲಿಸೋಕ್ಕೆ ಮನಸ್ಸುಳ್ಳವರಾಗಿದ್ದಾರೋ, ಯಾರೆಲ್ಲ ಕ್ರಿಸ್ತನ ಹಿಂಬಾಲಿಸೋಕ್ಕೆ ಅವ್ರನ್ನ ಸಮರ್ಪಣೆ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಯೇಸು ಸ್ವಾಮಿ ಏನಂತ ಕರಿತಾ ಇದ್ದಾರೆ ಅಂತಂದರೆ, ಸತ್ಯವೇದ ಏನಂತ ಕರಿತಾ ಇದ್ದಾರೆ ಅಂತಂದರೆ ಇವರೆಲ್ಲರೂ ಶಿಷ್ಯರಂತಾನೆ. 3 ವಿಷಯಗಳು: ಡಿನೈ ಯೋರ್ ಸೆಲ್ಫ್, ನಮ್ಮನ್ನು ನಾವು ನಿರಾಕರಿಸುವಂಥವರಾಗಿ; ಟೇಕ್ ಅಪ್ ಯೋರ್ ಕ್ರಾಸ್, ನಾವು ಶಿಲುಬೆಯನ್ನು ಹೊತ್ತುಕೊಂಡಂಥವರಾಗಿ; 3ನೇದಾಗಿ ಕ್ರಿಸ್ತನ ನಾವು ಹಿಂಬಾಲಿಸುವಂಥವರಾಗಿರಬೇಕು. ಕರ್ತನ ಬಲವನ್ನು, ಕರ್ತನ ಪ್ರಭಾವವನ್ನು, ದೇವರ ಕೃಪೆಯನ್ನು ನಮ್ಮ ಜೀವನದಲ್ಲಿ ಪಡ್ಕೊಳ್ಳುವಂಥ ಪ್ರಧಾನ ಉದ್ದೇಶ ಏನಂತಂದರೆ ನಮ್ಮನ್ನು ನಾವು ನಿರಾಕರಿಸುವಂಥವರಾಗಿರಬೇಕು. 2ನೇದಾಗಿ ನಮ್ಮ ಶಿಲುಬೆಯನ್ನು ನಾವು ಹೊತ್ತುಕೊಳ್ಳುವಂಥವರಾಗಿರಬೇಕು. 3ನೇದಾಗಿ ನಾವು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿರಬೇಕು. ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಏನಾದರೂ ನಾವು ಮಾಡೋಕ್ಕೆ ಸಾಧ್ಯ. 3 ದಿನ ಉಪವಾಸ ಇರ್ಬೋದು, ಇಲ್ಲಾಂತಂದ್ರೆ 3 ದಿನ ಕಂಟಿನ್ಯೂ ಆಗಿ ನಾವು ಬ್ರೇಕ್ಫಾಸ್ಟನ್ನು ನಾವೇನು ಮಾಡ್ಬೋದು, ಕೊಡ್ಬೋದು. ಇಲ್ಲಾಂತಂದರೆ ಕಾಣಿಕೆಗಳನ್ನು ಕೊಡ್ಬೋದು, ಏನಾದರೂ ಮಾಡ್ಬೋದು. ಈ 3 ವಿಷಯಗಳು ಮಾಡೋದಷ್ಟು ಸರಳವಾದ ವಿಷಯ ಅಲ್ಲ. ನಮ್ಮನ್ನು ನಾವು ನಿರಾಕರಿಸಿಕೊಳ್ಳೋದು, ಡಿನೈಯಿಂಗ್ ಅವರ್ ಸೆಲ್ಫ್, ಟೇಕ್ ಅಪಿಂಗ್ ಅ ಕ್ರಾಸ್, ಶಿಲುಬೆಯನ್ನು ಹೊತ್ತುಕೊಳ್ಳೋದು, ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು. ನಮ್ಮನ್ನು ನಾವು ನಿರಾಕರಿಸೋದು ಅಂತಂದರೆ, ಹೋದ್ರೆ ಒಂದು ವಾಕ್ಯವನ್ನು ಗಲಾತ್ಯ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಹೋದ್ರಿ. ಗಲಾತ್ಯ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಮುಂದೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ನಮ್ಮನ್ನು ನಾವು ನಿರಾಕರಿಸದಂತಂದರೆ ಇನ್ನು ಮುಂದೆ ನಾನಲ್ಲ, ನಮ್ಮಲ್ಲಿ ಕ್ರಿಸ್ತನೇ ಜೀವಿಸುವಂಥವನಾಗಿದ್ದಾನೆ. ಈ ಶಿಲುಬೆ ಕುರಿತಾದಂಥ ಧ್ಯಾನಗಳು, ಕ್ರಿಸ್ತನಲ್ಲಿ ನಿಷ್ಠೆಯಿಂದ ನಾವು ಪಾಲಿಸುವಂಥ ಈ ಪ್ರಾರ್ಥನೆ ಕ್ರಮಗಳು ನಮ್ಮ ಜೀವನದಲ್ಲಿ ತಗೋಬರುವಂಥ ಒಂದು ರೂಪಾಂತರ, ಇಲ್ಲಾಂತಂದರೆ ಒಂದು ಮಾರ್ಪಾಟು, ಒಂದು ಬದಲಾವಣೆ ಏನಂತಂದರೆ ನಮ್ಮನ್ನು ಕ್ರಿಸ್ತನಿಗೆ ಇನ್ನೂ ಹತ್ತಿರವಾಗುವಂಥದ್ದಾಗಿದೆ. ನಮ್ಮನ್ನು ಸಂಪೂರ್ಣವಾಗಿ ಮರೆ ಮಾಡಿಕೊಂಡು ನಮ್ಮಲ್ಲಿ ಕ್ರಿಸ್ತನು ಕಾಣುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಇನ್ನು ಮುಂದೆ ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುವಂಥವನಾಗಿದ್ದಾನೆ. ನನ್ನ ಇಚ್ಛೆಗಳು, ನನ್ನ ಆಲೋಚನೆಗಳು, ನನ್ನ ಉದ್ದೇಶಗಳು, ನನ್ನ ಚಿತ್ತ, ನನ್ನ ಕಾರ್ಯಗಳು, ನನ್ನ ಸುಖ, ನನ್ನ ಸವಲತ್ತು, ನನ್ನ ಕಂಫರ್ಟ್, ಇದೆಲ್ಲವನ್ನು ಬಿಟ್ಟು ಕ್ರಿಸ್ತನ ಪ್ರಧಾನ ಸ್ಥಾನವನ್ನು ಕೊಟ್ಟು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಂಥವರಾಗಿ ಇನ್ನು ಮುಂದೆ ನಾನಲ್ಲ, ನನ್ನ ಉದ್ದೇಶಗಳು, ನನ್ನ ಸುಖವೋ, ನನ್ನ ಆಡಂಬರವೋ, ನನ್ನ ಸ್ಥಾನವೋ, ನನ್ನ ಹೆಸರು, ನನ್ನ ಕಾರ್ಯಗಳು ಸಂಪೂರ್ಣವಾಗಿ ನಾನು ಯಾವ ವಿಷಯದಲ್ಲಿ ಕಾಣಿಸ್ಕೊಳ್ಳಾರ್ದೆ, ನನ್ನ ಉದ್ದೇಶಗಳನ್ನ ಸಫಲಪಡಿಸ್ದಾಗಲಾರ್ದೆ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಪ್ರಾಮುಖ್ಯತೆ ಕೊಟ್ಟಂಥವರಾಗಿ, ಕ್ರಿಸ್ತನಿಗೆ ಸಮರ್ಪಣೆ ಮಾಡಿಕೊಂಡಂಥವರಾಗಿ, ಕ್ರಿಸ್ತನಲ್ಲಿ ನಾವು ಸಂಪೂರ್ಣವಾಗಿ ತಗ್ಗಿಸ್ಕೊಂಡವರಾಗಿ ಇನ್ನು ಮುಂದೆ ನಾನಲ್ಲ, ನನ್ನ ಜೀವನದಲ್ಲಿ ಯಾರು ಕಾಣುವಂಥವರಾಗಿರ್ತಾರೆ? ಕರ್ತನಾಗಿರುವಂಥ ಯೇಸು ಸ್ವಾಮಿ ಕಾಣುವಂಥವರಾಗಿದ್ದಾರೆ. ನನ್ನ ಮಾತಲ್ಲಿ, ಆಲೋಚನೆಯಲ್ಲಿ, ಕ್ರಿಯೆಯಲ್ಲಿ, ಉದ್ದೇಶಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ಎಲ್ಲ ವಿಷಯದಲ್ಲಿ ಕ್ರಿಸ್ತನ ಬಿಟ್ಟು ನಾನು ಏನು ಮಾಡೋಕ್ಕೆ ಬಲಾತನಲ್ಲ, ಕ್ರಿಸ್ತನ ಬಿಟ್ಟು ನಾನು ಏನು ಮಾಡೋಕ್ಕೆ ಸಾಧ್ಯ ಅಲ್ಲ. ನಾನು ಮಾಡುವಂಥ ಎಲ್ಲ ಕ್ರಿಯೆಗಳಲ್ಲಿ ಕ್ರಿಸ್ತನನ್ನು ಪ್ರಚುರಪಡಿಸುವಂಥವರಾಗಿ, ಕ್ರಿಸ್ತನ
ಕ್ರಿಸ್ತನ ತೋರಿಸ್ಕೊಡುವಂಥವ್ರಾಗಿ, ಕ್ರಿಸ್ತನ ಪ್ರೀತಿಯನ್ನು ಸಾರುವಂಥವ್ರಾಗಿ ಇನ್ನು ಮುಂದೆ ನಾನು ಬದುಕೋದಾಗಿರ್ಬೋದು, ನಾನು ದುಡಿಯೋದಾಗಿರ್ಬೋದು, ನನ್ನ ಮಾತುಗಳಾಗಿರ್ಬೋದು, ನನ್ನ ಆಲೋಚನೆಗಳಾಗಿರ್ಬೋದು, ನನ್ನ ಉದ್ದೇಶಗಳಾಗಿರ್ಬೋದು, ನನ್ನ ಎಲ್ಲ ಕಾರ್ಯಗಳು ಅದರಲ್ಲಿ ಹಿಂದಲೇ ಯಾರು ಇರ್ತಾರಂತಂದರೆ, ಅದರಲ್ಲಿ ಉದ್ದೇಶ ಏನಿರುತ್ತಂತಂದರೆ ಕರ್ತನಾಗಿರುವಂಥ ಯೇಸು ಸ್ವಾಮಿ ಮಹಿಮೆ ಪಡುವಂಥದ್ದಾಗಿರುತ್ತದೆ. ನಾನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದಂಥವನಾಗಿ, ನಿರಾಕರಿಸುವಂಥವನಾಗಿ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಕರ್ತನ ನಮಗೆ ಸಹಾಯ ಮಾಡುವಂಥವನಾಗಿದೆ. ಶಿಲುಬೆ ನನ್ನ ಜೀವನದಲ್ಲಿ ಮಾಡುವಂಥ ಒಂದು ದೊಡ್ಡ ಬದಲಾವಣೆ ಏನಂತಂದರೆ, ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ನನ್ನನ್ನು ಏನು ಮಾಡ್ತೀನಿ, ನಾನು ನಿರಾಕರಿಸಿಕೊಳ್ಳುವಂಥವನಾಗಿ, ಸಂಪೂರ್ಣವಾಗಿ ನನ್ನನ್ನು ನಾನು ತೋರಿಸ್ಕೊಳ್ಳುವಂಥವನಾಗಿ, ಯೇಸು ಸ್ವಾಮಿ ನನ್ನಲ್ಲಿ ಕಾಣಿಸ್ಕೊಳ್ಳುವಂಥವನಾಗಿ ನಮ್ಮ ಜೀವನ ಮುಂದೆ ಕ್ರಿಸ್ತನ ಒಟ್ಟಿಗೆ ನಮ್ಮ ಪ್ರಯಾಣ ಸಾಗುವಂತೆ ಕರ್ತನ ನಮ್ಮ ಜೀವನದಲ್ಲಿ ಅಂಥ ಬದಲಾವಣೆಯನ್ನು, ಅಂಥ ಶಕ್ತಿಯನ್ನು ಕೊಡುವಂಥವರಾಗಿದೆ. ಎರಡನೇದಾಗಿ ಆ ಶಿಲುಬೆಯನ್ನು ಹೊತ್ತುಕೊಳ್ಳುವಂಥವರಾಗಿ ನಾವಿರಬೇಕು. ನಿಜಾನೇ ಶಿಲುಬೆ ಅಂತಂದರೆ ನಮಗೆ ಭಾಳ ಗೌರವ, ಅದಕ್ಕೆ ಅಷ್ಟು ದೊಡ್ಡ ಶಿಲುಬೆ ನಾವು ಹಾಕಿದ್ದೀವಿ. ಇಲ್ಲಿ ಭಾಳ ಕಡಿಮೆ. ತಮಿಳ್ನಾಡಲ್ಲಿ ನಾವು ನಮ್ಮ ಊರಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಚಿಕ್ಕ ಸ್ಕೂಲ್ ಮಕ್ಕಳಾಗಿರ್ತೀವಿ ನಾವು. ಆ ಸೀಟಲ್ಲಿ ಕೂತ್ಕೊಂಡ್ರೆ ಸಾಕು, ಎಲ್ಲಾದರೂ ಚರ್ಚ್ ಶಿಲುಬೆ ಕಂಡ್ರೆ ಸಾಕು, ಅಲ್ಲೇ ಹುಡುಗರು ಅಲ್ಲಿಂದನೇ ಪ್ಲೇನ್ ಕಿಸ್ ಕೊಡ್ತಾ ಇರ್ತಾರೆ. ಶಿಲುಬೆ ಅಂದರೆ ಅಷ್ಟು ಗೌರವ, ಶಿಲುಬೆಯನ್ನು ಕುತ್ತಿಗೆಯಲ್ಲಿ ಹಾಕ್ಕೊಂತಾರೆ, ಅಷ್ಟು ಗೌರವದಿಂದ ಮಾಡ್ತಾರೆ. ಆದರೆ ರೋಮ ಪ್ರಭುತ್ವದಲ್ಲಿ ಶಿಲುಬೆ ಅಂದರೆ ಅವಮಾನ, ಶಿಲುಬೆ ಅಂದರೆ ತ್ಯಾಗ, ಶಿಲುಬೆ ಅಂದರೆ ಮರಣ ಶಿಕ್ಷೆಗೆ ಒಂದು ಸೂಚನೆ, ಇಲ್ಲ ಅಂತಂದರೆ ಒಂದು ವಿಧಾನ, ಮರಣವನ್ನು ಕೊಡೋಕ್ಕೆ, ಮರಣ ಶಿಕ್ಷೆಯನ್ನು ಕೊಡೋಕ್ಕೆ. ಅಂಥ ಶಿಲುಬೆಯನ್ನು ಹೊತ್ತುಕೊಂಡಂಥವರಾಗಿ ಯಾವಾಗ ನನ್ನ ಕರ್ತನಾಗಿರುವಂಥ ಯೇಸು ಸ್ವಾಮಿನ ಹಿಂಬಾಲಿಸೋಕ್ಕೆ ನಾನು ಮುಂದಾಗಿದ್ದೀನೋ, ನನ್ನನ್ನು ಸಮರ್ಪಣೆ ಮಾಡ್ಕೊಂಡಿದ್ದೀನೋ, ಮೊದಲನೇದಾಗಿ ಸಂಪೂರ್ಣವಾಗಿ ನನ್ನನ್ನು ತಿರಸ್ಕಾರ ಮಾಡಿಕೊಳ್ಳುವಂಥವನಾಗಿ, ನಿರಾಕರಿಸಿಕೊಳ್ಳುವಂಥವನಾಗಿ, ಇನ್ನು ಮುಂದೆ ನಾನಲ್ಲ, ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಕ್ರಿಸ್ತನೇ ಅನ್ನುವಂಥ ಭಾವನೆಯಿಂದ, ಅದೇ ರೀತಿಯಾಗಿ ನಾನು ಶ್ರಮೆಯನ್ನು ಅನುಭವಿಸೋಕ್ಕೆ, ಕ್ರಿಸ್ತನ ಒಟ್ಟಿಗೆ ನಾನು ಹಲವಾರು ರೀತಿಯಾದ ದುಃಖವನ್ನು ಅನುಭವಿಸೋಕ್ಕೆ, ಎಲ್ಲವ ರೀತಿಯ ಕಣ್ಣೀರನ್ನು ಅನುಭವಿಸೋಕ್ಕೆ, ಯೇಸು ತ್ಯಾಗವನ್ನು ಅನುಭವಿಸೋಕ್ಕೆ, ನನಗಿರುವಂಥ ಎಲ್ಲ ಸುಖವನ್ನು ನಾನು ತ್ಯಾಗ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ ಅನ್ನೋದೇ ಶಿಲುಬೆಯ ಸೂಚನೆ. ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ನನ್ನಲ್ಲಿ ಏನು ಕೊಡುತ್ತಂತಂದರೆ ಬಲವನ್ನು ಕೊಡುತ್ತೆ. ಯಾವ ರೀತಿಯಾದ ಬಲ ಅಂತಂದರೆ ಈ ಲೋಕದ ಆಶೆಗಳನ್ನು ಜಯಿಸುವಂಥ ಶಕ್ತಿಯನ್ನು ಕೊಡುತ್ತೆ, ಪಾಪವನ್ನು ತಿರಸ್ಕಾರ ಮಾಡುವಂಥ ಬಲವನ್ನು ಕೊಡುತ್ತೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥ ಕೃಪೆಯನ್ನು ಕೊಡುತ್ತೆ. ಈ ತಾತ್ಕಾಲಿಕವಾಗಿರುವಂಥ ವಿಷಯಗಳಲ್ಲಿ ಮನಸ್ಸನ್ನು ಇಡದೆ ನಿತ್ಯವಾದ ವಿಷಯಗಳನ್ನು ಲಕ್ಷ್ಯಕ್ಕೆ ತಗೊಳ್ಳುವಂತೆ, ನಿತ್ಯವಾದ ವಿಷಯಗಳ ಮೇಲೆ ನನ್ನ ಮನಸ್ಸುಳ್ಳವನಾಗಿ ಯಾವತ್ತು ಅದನ್ನು ಧ್ಯಾನಿಸುವಂಥವನಾಗಿ, ಎಲ್ಲ ಹೋರಾಟ ಬರ್ಬೋದು, ಅವಮಾನ ಬರ್ಬೋದು, ಅಲಕ್ಷ್ಯ ಮಾಡ್ಬೋದು, ಎಲ್ಲ ಪರಿಸ್ಥಿತಿಗಳಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸುವಂತೆ ಕರ್ತನ ನನ್ನನ್ನು ಏನು ಮಾಡ್ತಾರೆ, ಆ ಶಿಲುಬೆಯನ್ನು ಹೊತ್ತುಕೊಳ್ಳುವಂತೆ ಕರ್ತ ನನಗೆ ಸಹಾಯ ಮಾಡುವಂಥವರಾಗಿದ್ದಾರೆ. ಈ ಶಿಲುಬೆಯನ್ನು ಹೊತ್ತುಕೊಳ್ಳೋದು ಅಷ್ಟು ಸರಳವಾದ ವಿಷಯ ಅಲ್ಲ. ಈ ಶಿಲುಬೆಯನ್ನು ಹೊತ್ತುಕೊಳ್ಳುವಂಥ ಒಂದು ಉದ್ದೇಶ ಏನಂತಂದರೆ ಅವಮಾನವನ್ನು ಹೊತ್ತುಕೊಳ್ಳುವಂಥವರಾಗಿ, ದುಃಖವನ್ನು ಹೊತ್ತುಕೊಳ್ಳುವಂಥವರಾಗಿ, ಮರಣವನ್ನು ಹೊತ್ತುಕೊಳ್ಳುವಂಥವರಾಗಿ, ತ್ಯಾಗವನ್ನು ಹೊತ್ತುಕೊಳ್ಳುವಂಥವರಾಗಿ, ರಿಜೆಕ್ಷನ್, ತಿರಸ್ಕಾರವನ್ನು ಹೊಂದಿಕೊಳ್ಳುವಂಥವರಾಗಿ, ಸಫರಿಂಗ್ ಫಾರ್ ರೈಚಸ್ನೆಸ್, ನೀತಿಯ ನಿಮಿತ್ತವಾಗಿ ದುಃಖವನ್ನು ಅನುಭವಿಸೋಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿ ನಾವಿರೋದೇ ಶಿಲುಬೆಯನ್ನು ಹೊತ್ತುಕೊಳ್ಳುವಂಥವರಾಗಿದೆ. ಈ ದಿನಗಳಲ್ಲಿ ನಾವು ನೆಕ್ಲೆಸ್ ಆಗಿ, ಚೈನ್ ಆಗಿ ಶಿಲುಬೆಯನ್ನು ಹೊತ್ತುಕೊಳ್ತೀವಿ ವಿನ ಎಲ್ಲಿ ನಾವು ತಗ್ಗಿಸ್ಕೊಳ್ಳೋಕೆ ಆತ್ಮಿಕವಾಗಿ ಮುಂದೆ ಬರೋದು ಭಾಳ ಅಸಾಧ್ಯವಾಗಿದೆ. ನಿಜವಾದ ಶಿಲುಬೆ ಅರ್ಥಭರಿತ ಏನಂತಂದರೆ, ಕ್ರಿಸ್ತನಿಗಾಗಿ ನಾನು ಎಲ್ಲವನ್ನ ತ್ಯಾಗ ಮಾಡೋಕ್ಕೆ, ನಾನು ಎಲ್ಲ ಸುಖವನ್ನು, ಎಲ್ಲ ರೀತಿಯಾದ ಪರಿಸ್ಥಿತಿಗಳನ್ನ ತ್ಯಾಗ ಮಾಡೋಕ್ಕೆ ನಾನು ಏನಾಗಿದ್ದೀನಿ, ಸಿದ್ಧತೆ ಉಳ್ಳವರಾಗಿದ್ದೇನೆ. ಈ ಶ್ರಮೆಗೆ ನನ್ನನ್ನು ನಾನು ಒಪ್ಪಿಸ್ಕೊಂಡಿದ್ದೀನಿ. ಅದಕ್ಕೆ ಯೇಸು ಸ್ವಾಮಿ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಆ ಕುರಿಗಳನ್ನು ತೋಳಗಳ ನಡುವೆ ಕಳಿಸ್ದಂಗೆ ನಿಮ್ಮನ್ನು ನಾನು ಕಳಿಸ್ತಾ ಇದ್ದೇನೆ. ಈ ಲೋಕ ಎಲ್ಲ ರೀತಿಯಾದ ಉಪದ್ರಗಳನ್ನು, ಶ್ರಮೆಗಳನ್ನು, ತೋಳಗಳನ್ನು ತುಂಬಿರುವಂಥ ಈ ಜಗತ್ತಿನಲ್ಲಿ ಪರಿಶುದ್ಧತೆಯಿಂದ, ಕಪಟ ಇಲ್ಲದವರಾಗಿ, ಯಥಾರ್ಥತೆ ಉಳ್ಳವರಾಗಿ, ಕರ್ತನ ಜೊತೆ ಒಂದು ದೃಢವಾದ ಸಂಬಂಧ ಇರುವಂಥವರಾಗಿ, ಯೇಸು ಸ್ವಾಮಿಯ ಶಿಷ್ಯರಾಗಿ ಆ ಶಿಲುಬೆಯನ್ನು ಹೊತ್ತುಕೊಳ್ಳೋಕ್ಕೆ ನಾವು ಸಿದ್ಧ ಮನಸ್ಸುಳ್ಳವರಾಗಿರಬೇಕು. ಈ ದಿನಗಳಲ್ಲಿ ಎಲ್ಲ ರೀತಿಯಾದ ಆಶೆಗಳನ್ನು ಇಟ್ಕೊಂತ, ಎಲ್ಲ ರೀತಿಯಾದ ಲೋಕದ ಆಶೆಗಳನ್ನು, ಲೋಕದ ಕಾರ್ಯಗಳನ್ನು, ವಿಚಾರಗಳನ್ನು ಇಟ್ಕೊಂತ ನಾನು ಶಿಲುಬೆಯನ್ನು ಹೊತ್ತುಕೊತಾ ಇದ್ದೀನಿ ಅನ್ನೋದು ಸುಳ್ಳದು. ಭಾಳ ಜನ ಶಿಲುಬೆಯನ್ನು ಧ್ಯಾನ ಮಾಡ್ತಿರ್ತಾರೆ, ಬಲವನ್ನು ಪಡ್ಕೊತಾರೆ, ಪ್ರಾರ್ಥನೆ ಮಾಡ್ತಾರೆ, ನಿಷ್ಠೆಯಿಂದ ಕೆಲವು ವಿಷಯಗಳನ್ನು ಪಾಲಿಸ್ತಾರೆ, ಹಲವಾರು ವಿಷಯಗಳನ್ನು ತ್ಯಾಗ ಮಾಡ್ತಾರೆ. ಇನ್ನಾದರೂ ಏನಾಗಿರಂಗಿಲ್ಲ ಅಂತಂದರೆ ಈ ಜಾಗದ ಮೇಲಿರುವಂಥ ಮಮತೆ, ಇನ್ನೂ ಜಾಗ, ಇನ್ನೂ ಹೊಲ, ಇನ್ನೂ ಒಡವೆಗಳು, ಇನ್ನೂ ಆ ಡ್ರೆಸ್ಸು, ಇನ್ನೂ ಫರ್ನಿಚರು, ಎಲ್ಲ ರೀತಿಯಾದ ಆಶೆಗಳು ತುಂಬಿಕೊಂಡಿರ್ತವೆ. ಇದನ್ನು ಯಾವುದು ತ್ಯಾಗ ಮಾಡೋಕ್ಕೆ ಮನಸ್ಸುಳ್ಳವರಾಗಿರ್ತೇವೆ. ಆದರೆ ಶಿಲುಬೆ ಬಗ್ಗೆ ಧ್ಯಾನ ಮಾಡುವಂಥವರಾಗಿರ್ತೇವೆ. ಪ್ರಾಕ್ಟಿಕಲ್ ಆಗಿ ಕ್ರಿಯೆ ಮುಖಾಂತರ ಎಲ್ಲ ಲೋಕದ ಆಶೆ, ಆಡಂಬರ, ತಾತ್ಕಾಲಿಕವಾಗಿರುವಂಥ ವಿಷಯಗಳನ್ನು ತ್ಯಾಗ ಮಾಡುವಂಥವರಾಗಿ, ನಿತ್ಯವಾದ ವಿಷಯಗಳಲ್ಲಿ ಮನಸ್ಸುಳ್ಳವರಾಗಿ, ಅದಕ್ಕೆ ಪ್ರಯಾಸ ಪಡುವಂಥವರಾಗಿ, ಸಮಯ ಕೊಡುವಂಥವರಾಗಿ, ಅದರ ನಿಮಿತ್ತವಾಗಿ ಆಲೋಚನೆ ಮಾಡುವಂಥವರಾಗಿ
ಅದರ ನಿಮಿತ್ತವಾಗಿ ಓಡುವಂಥವರಾಗಿ ನಾವು ಸಮರ್ಪಣೆ ಮಾಡಿಕೊಂಡು ಈ ಶಿಲುಬೆಯನ್ನು ಹೊತ್ತುಕೊಳ್ಳುವಂಥವರಾಗಿರ್ಬೇಕು. ಮೂರನೇದಾಗಿ ಫಾಲೋ ಮೀ, ಕ್ರಿಸ್ತನ್ನ ಹಿಂಬಾಲಿಸೋದು. ನಿಜಾನೇ, ಕ್ರಿಸ್ತನ್ನೇ ಹಿಂಬಾಲಿಸೋದಂತಂದರೆ ನಾವು ಹಾಡಾಡೋದು, ಆರಾಧನೆಗೆ ಬರೋದು, ಇಲ್ಲಾಂತಂದರೆ ವಾಕ್ಯವನ್ನು ಓದೋದು, ಇಲ್ಲಾಂತಂದರೆ ಕಾಣಿಕೆಗಳನ್ನು ಕೊಡೋದು ಇಷ್ಟೇ ಅಲ್ಲ. ಕ್ರಿಸ್ತನನ್ನು ಹಿಂಬಾಲಿಸೋದಂತಂದರೆ ಆ ದಿನಗಳಲ್ಲಿ, ಅಪೊಸ್ತಲ ದಿನಗಳಲ್ಲಿ ಹೇಗೆ ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಾರೆ ಅಂತಂದರೆ, ಅವ್ರಿಗಿರುವಂಥ ಎಲ್ಲ ವಿಷಯಗಳನ್ನು ಮಾರಿ, ನಿನ್ನ ಮುಂದೆ ನಮಗೆ ಯಾವುದೇ ಲೋಕಕ್ಕೆ ನಮಗೆ ಸಂಬಂಧ ಇಲ್ಲ ಅಂತೇಳಿ ಲೋಕದಿಂದ ಬೇರೆ ಮಾಡಿಕೊಂಡು ನಿತ್ಯವೂ ಸದಾಕಾಲವು ಕ್ರಿಸ್ತನ ಪಾದದಲ್ಲಿದ್ದು ಆ ಯೇಸು ಸ್ವಾಮಿಯ ಸೇವೆಯನ್ನು ಮಾಡುವಂಥವರಾಗಿ ಅಪೊಸ್ತಲರು ಕಾಣ್ತಾ ಇದ್ರು. ಹಾಗಾಗಿ ನೀವೆಲ್ಲರನ್ನ ಮಾರಿ ನಿಮಗೆ ಬರುವಂಥ ಹಣವನ್ನು ಸಭೆ ಖರ್ಚು ಮಾಡ್ಕೊತ ಹಾಗೆ ಇರ್ರಿ ಅಂತ ಹೇಳ್ತಾ ಇಲ್ಲ. ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿ ಅವರ ಆಲೋಚನೆಗಳನ್ನು, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಾಗಿ, ಆತನ ಉದ್ದೇಶಗಳನ್ನು ನೆರವೇರಿಸುವಂಥವರಾಗಿ, ಕ್ರಿಸ್ತನ ಚಿತ್ತ ಏನಿದೆ ಅಂತೇಳಿ ಆ ಚಿತ್ತವನ್ನು ಅರಿತುಕೊಂಡು ಆತನ ಚಿತ್ತ ನಡೆಯುವಂಥವರಾಗಿ ನಮ್ಮ ಜೀವನದಲ್ಲಿ ನಾವು ಕಾಣಿಸ್ಕೊಳ್ಳುವಂಥವರಾಗಿರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ. ಒಂದು ಓದ್ರಿ, ಯೋಹಾನ್ ಸುವಾರ್ತೆಯಲ್ಲಿ ಓದ್ತೇವೆ, 12ನೇ 26ನೇ ವಚನ ಓದ್ರಿ. ಯೋಹಾನ್ ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 26ನೇ ವಚನ, ಬೇಗ ಓದ್ರಿ. ನನ್ನ ಸೇವೆ ಮಾಡುವವರು ಎಲ್ಲಿ ಆತನಿರ್ತಾನೆ ಅಲ್ಲಿ ಅವರು ಇರುವಂಥವರಾಗಿರ್ತಾರೆ. ಕ್ರಿಸ್ತನಲ್ಲಿ ನೆಲೆಗೊಂಡು ಕ್ರಿಸ್ತನ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಆತನ್ನು ಹಿಂಬಾಲಿಸುವಂಥವರಾಗಿರ್ಬೋದು. ಕಷ್ಟಗಳು ಬರ್ಬೋದು, ನಷ್ಟಗಳು ಬರ್ಬೋದು, ಅವಮಾನಗಳು ಬರ್ಬೋದು, ಕ್ರಿಸ್ತನ ನಿಮಿತ್ತವಾಗಿ ನೀತಿಯನ್ನು ಕಾಪಾಡಿಕೊಳ್ಳಿ ಹಲವಾರು ರೀತಿಯಾದ ಶೋಧನೆಗಳು ಬರ್ಬೋದು. ಎಲ್ಲ ವಿಷಯದಲ್ಲಿ ದೃಢವಾಗಿದ್ದು ನಾವು ಕ್ರಿಸ್ತನ ಹಿಂಬಾಲಿಸುವಂಥವರಾಗಿರ್ಬೇಕು. ಬೇಗ ನನಗೆ ಕೊಟ್ಟಂಥ ಸಮಯದಲ್ಲಿ ಕ್ಲುಪ್ತವಾಗಿ ಒಂದು 7 ವಿಷಯಗಳನ್ನು, ಈ ಶಿಲುಬೆ ಕುರಿತಾದಂಥ ಧ್ಯಾನ, ಈ 3 ವಿಷಯಗಳನ್ನು ಪಾಲಿಸೋಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಕೆಲವು ಸೂಚನೆಗಳನ್ನ ಹೇಳ್ತಾನೆ. ಆ ಸೆರೆಮನೆಯಲ್ಲಿದ್ದುಕೊಂಡು ಕ್ರಿಸ್ತನ ಹಿಂಬಾಲಿಸುವಂಥವರೇ, ಆತನಲ್ಲಿ ಜೀವಿಸಕ್ಕೆ ಸಮರ್ಪಣೆ ಮಾಡಿಕೊಂಡಂಥವರೇ, ಈ ಕುರುಸನ್ನು ಹೊತ್ತುಕೊಳ್ಳಕ್ಕೆ ಸಿದ್ಧತೆ ಉಳ್ಳವರೇ, ನಿಮಗೆ ಬರೆಯಲ್ಪಡುವಂಥ ಒಂದು 7 ವಿಷಯಗಳನ್ನ ನಿಮ್ಮ ಹತ್ರ ನಾನು ಬೇಗ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ಆ ವಾಕ್ಯವನ್ನು ಬೇಗ ಇದ್ರೆ ಫಿಲಿಪ್ಪಿ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಬೇಗ ಯಾರು ಸಹಾಯ ಮಾಡ್ರಿ. ಫಿಲಿಪಿಯರ್ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಹೀಗಿರಲಾರಿ ನನ್ನ ಪ್ರಿಯರು ಇಷ್ಟರಾಗಿರುವಂಥ ಸಹೋದರರೇ, ಆ ಸಭೆಯನ್ನು ನೋಡಿದ್ದೆ ಪೌಲನು ಹೇಳ್ತದೆ, ನನ್ನ ಸಂತೋಷವು ಜಯಮಾಲೆಯಾಗಿರುವಂಥವ್ರೆ, ಆದರೂ ನೀವು ಕರ್ತನಲ್ಲಿ ಏನಾಗಿರ್ರಿ, ದೃಢವಾಗಿರ್ರಿ. ಈ ದಿನದಲ್ಲಿ ಭಾಳ ಸೀಸನ್ಸ್ ಕ್ರಿಸ್ಟಿಯನ್ಸ್ ನೋಡ್ತಾ ಇದ್ದೇವೆ. ಲೆಂಟ್ ಡೇಗೆ ಒಂದು ಪಾಲಿಸ್ತೀವಿ, ಕ್ರಿಸ್ಮಸ್ ಸೀಸನ್ ಒಂದು ಪಾಲಿಸ್ತೀವಿ. ಉಳಿದಿದ್ದ ದಿನದಲ್ಲಿ ಈ 40 ದಿನ ಭಾಳ ನಿಷ್ಠೆಯಿಂದ ಮಾಡ್ತೀವಿ, ಭಾಳ ಶಿಲುಬೆ ಬಗ್ಗೆ ಧ್ಯಾನ ಮಾಡ್ತಾ ಇರ್ತೀವಿ. ಈ ಶಿಲುಬೆ ಅನ್ನೋದು 1 ದಿನ ಧ್ಯಾನನ, 40 ದಿನ ಧ್ಯಾನನ, ಇಡೀ ನಾವು ಸಾಯತ್ತನೂ ಶಿಲುಬೆನ ಧ್ಯಾನ ಮಾಡ್ತಾ ಇರ್ಬೇಕಾ? ನಿಜಾನೇ, ದೇವರ ವಾಕ್ಯದಲ್ಲಿ ನಾವು ಓದಿದಾಗ ಪ್ರತಿದಿನವೂ ನಾವು ಶಿಲುಬೆನ ಏನು ಮಾಡುವಂಥವ್ರಾಗಿರ್ಬೇಕು, ಧ್ಯಾನಿಸುವಂಥವ್ರಾಗಿ. ಯಾಕಂದರೆ ಶಿಲುಬೆ ದೇವರಿಗೆ ನಮಗೆ ಮುರಿದೋದಂಥ ಸಂಬಂಧವನ್ನು ಮತ್ತೆ ಪುನಃ ಕಟ್ಟಕ್ಕೆ ಅದೊಂದು ಸೇತುವೆಯಾಗಿದ್ದು, ಕ್ರಿಸ್ತನ ಜೊತೆ ದೇವರ ಜೊತೆ ಮತ್ತೆ ಪುನಃ ನಮಗೆ ಆ ಸಂಬಂಧವನ್ನು ಕಟ್ಟಿರುವಂಥದ್ದಾಗಿದೆ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳ್ತಾನೆ, ನೀವು ನನ್ನ ಜಯಮಾಲೆಯಾಗಿದ್ದೀರಿ, ನನ್ನ ಸಂತೋಷವಾಗಿದ್ದೀರಿ. ನಿಮ್ಮ ಭಕ್ತಿ ಜೀವನ ನೋಡುವಾಗ, ನಿಮ್ಮ ಪ್ರಾರ್ಥನೆ ಜೀವನ ನೋಡುವಾಗ, ನಿಮ್ಮ ಆತ್ಮೀಕ ವಿಷಯಗಳನ್ನು ನೋಡುವಾಗ ನನಗೆ ಸಂತೋಷ ಉಂಟಾಗ್ತಾ ಇದೆ. ನಿಮ್ಮ ನೋಡಿದ್ರೆ ಯು ಆರ್ ಮೈ ಕ್ರೌನ್, ನೀವು ನನ್ನ ಜಯಮಾಲೆಯಾಗಿದ್ದೀರಿ. ಯು ಆರ್ ಮೈ ಜಾಯ್, ನಿಮ್ಮ ನೋಡಿದ್ರೆ ನಾನು ಸಂತೋಷವಾಗಿದ್ದೀರಿ. ಆದರೂ ನೀವೇನಾಗಿರ್ರಿ, ನೆಲೆಗೊಂಡಿರ್ರಿ, ಸ್ಥಿರವಾಗಿರ್ರಿ. ಈ ದಿನದಲ್ಲಿ ಸೀಸನ್ಗಷ್ಟೇ ಅಲ್ಲ, ಕಾಲಕ್ಕಷ್ಟೇ ಅಲ್ಲ, ಈ ದಿನ ಇದನ್ನೆಲ್ಲ ತ್ಯಾಗ ಮಾಡ್ತೇನೆ. ಮುಂಜಾನೆ ರಾತ್ರಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ದಿನಗಳು ಧ್ಯಾನ ದಿನಗಳು ಮುಗಿದ ತಕ್ಷಣ ಏನು ಮಾಡ್ತೀನಿ, ಪ್ರಾರ್ಥನೆ ಬಿಟ್ಟು ಬಿಡ್ತೀವಿ, ಧ್ಯಾನ ಮಾಡೋದನ್ನು ಬಿಟ್ಟು ಬಿಡ್ತೀವಿ. ಇಲ್ಲಾಂತಂದರೆ ಈ 40 ದಿನ ಈ ಸೀಸನ್ ಕ್ರಿಶ್ಚಿಯನ್ಸ್ ಆಗಿದ್ದು, ಬೇರೆ ಸೀಸನ್ ಆಗಿದ ತಕ್ಷಣ ಅದರಲ್ಲಿ ಡ್ಯಾನ್ಸು ಹಾಡುಗಳು ಬೇರೆ ರೀತಿಯಾದ, ಇನ್ನೊಂದು ಸೀಸನ್ ಬಂದಾಗ ಅದರಲ್ಲಿ ಬೇರೆ ರೀತಿಯಾದ. ಆ ರೀತಿಯಾಗಿ ಅಲ್ಲ, ಇದು ಪ್ರತಿದಿನ ನಮ್ಮ ಜೀವನದ ಅಭ್ಯಾಸವಾಗಿರಬೇಕು. ಕ್ರಿಸ್ತನ್ ಮಾಡಿದಂಥ ತ್ಯಾಗವನ್ನು ನೆನ್ಪು ಮಾಡ್ಕೊತ, ಆತ್ಮಿಕವಾದ ಬಲವನ್ನು ಪಡ್ಕೊತ ಪ್ರತಿ ದಿನನಿತ್ಯವೂ ನಾವು ಇದನ್ನು ಧ್ಯಾನಿಸುವಂಥವ್ರಾಗಿರ್ಬೇಕು. ಅದಕ್ಕೆ ಅಪೊಸ್ತಲರಾದ ಪೌಲನು ಹೇಳ್ತಾ ಇದ್ದಾರೆ, ನೀವು ನೆಲೆಯಾಗಿರ್ರಿ, ಸ್ಟೆಡ್ ಫಾಸ್ಟ್, ನೀವು ದೃಢವಾಗಿರ್ರಿ. ಈ ದಿನದಲ್ಲಿ ಪರಿಸ್ಥಿತಿ ತಕ್ಕಂತೆ ನಮ್ಮ ದೃಢತನ ಏನಾಗ್ತಾ ಇದೆ, ದೊಡ್ಡ ಪ್ರಶ್ನೆಗಾಗ್ತಾ ಇದೆ. ಶ್ರಮೆ ಬಂದಾಗ, ಹೋರಾಟ ಬಂದಾಗ ಯೇಸು ಸ್ವಾಮಿ ಅಂತ ಇದ್ವಿ, ದೇವರೇ ಅಂತ ಇದ್ವಿ. ಸ್ವಲ್ಪ ಕಾಲ ಅನುಕೂಲವಾಗಿದ್ದಾಗ, ಪರಿಸ್ಥಿತಿಗಳು ಚೆನ್ನಾಗಿದ್ದಾಗ ನಾವೆಲ್ಲಿ
ಕಾಣೆ ಆಗ್ತೀವಿ. ನಿನ್ನೆ ನಮ್ಮ ಸಭೆಯಲ್ಲಿ ಒಬ್ರು ಅಂತ ಇದ್ರು, ಕಣ್ಮರೆಯಾಗಿ ಹೋಗ್ತಾರೆ ಅಂತೇಳಿ. ನಿಜಾನೇ, ಭಾಳ ಹೊತ್ತು ನಾವು ಕ್ರಿಸ್ತನಲ್ಲಿ ಏನಾಗ್ತಿರ್ತೀವಿ, ಪರಿಸ್ಥಿತಿಗಳು ಅನುಕೂಲವಾಗಿದ್ದಾಗ ಕಣ್ಮರೆಯಾಗಿ ಇರ್ತೀವಿ, ಕಾಣೆಯಾಗಿರ್ತೀವಿ. ಹಾಗೆಲ್ಲದೆ ಅನುಕೂಲ ಇರಲಿ, ಅನುಕೂಲ ಇಲ್ಲದೆ ಇರಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ಕ್ರಿಸ್ತನ ಶಿಲುಬೆಯನ್ನು ಧ್ಯಾನಿಸುವಂಥದ್ದು, ಕ್ರಿಸ್ತನ ಜೊತೆ ಇರುವಂಥ ಸಂಬಂಧದಲ್ಲಿ ನಾನು ದೃಢವಾಗಿದ್ದು, ನಾನು ಕ್ರಿಸ್ತನ ಒಟ್ಟಿಗೆ ನನ್ನ ಪ್ರಯಾಣದಲ್ಲಿ ನನಗೆ ಅಂತ ಒಂದು ಗುರಿ ಇದೆ. ಆ ಗುರಿಯಲ್ಲಿ ಸ್ಥಿರಚಿತ್ತದಿಂದ ನನ್ನ ಓಟವನ್ನು ನಾನು ಏನು ಮಾಡ್ತೀನಿ, ನಾನು ತಾಳ್ಮೆಯಿಂದ ಈ ಕ್ರೂಸನ್ನು ಹೊತ್ತುಕೊಂಡು ಓಡೋಕ್ಕೆ ನಾನು ಮನಸ್ಸುಳ್ಳವರಾಗಿರಬೇಕು. ಈ ದಿನದಲ್ಲಿ ದೃಢತನಕ್ಕೆ ಒಂದು ದೊಡ್ಡ ಪ್ರಶ್ನೆ, ಈ ಸ್ಟೆಡ್ ಫಾಸ್ಟ್ ಫರ್ಮ್ನೆಸ್, ಇದಕ್ಕೊಂದು ದೊಡ್ಡ ಏನಾಗಿಬಿಟ್ಟಿದೆ, ಒಂದು ಪ್ರಶ್ನೆ ಬಂದಿದೆ. ನಮಗೆ ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗಳು ತಕ್ಕಂತೆ ಈ ದಿನಗಳಲ್ಲಿ ಪ್ರಾರ್ಥನೆಯಲ್ಲಿ ಕಡಿಮೆ. ಯಾಕಂದರೆ ಮದುವೆ ಸೀಸನ್ ಮನೆಯಲ್ಲಿ, ಇಲ್ಲಾಂತಂದ್ರೆ ಬೇರೆ ರೀತಿಯಾದ ಕಾರ್ಯಗಳು, ಇಲ್ಲಾಂತಂದ್ರೆ ಮನೆಯಲ್ಲಿ ಜಗಳ, ಅಸಮಾಧಾನ, ಅನಾರೋಗ್ಯ, ಈ ವಿಷಯಗಳಲ್ಲಿ ನಾವೇನು ಮಾಡ್ತಿರ್ತೀವಿ, ನಾವು ಕೆಲವು ವಿಷಯದಲ್ಲಿ ಕುಗ್ಗಿ ಹೋಗ್ತೀವಿ. ಪ್ರಾರ್ಥನೆಯಲ್ಲಿ ದೇವರ ಜೊತೆ ಇರುವಂಥ ಸಂಬಂಧದಲ್ಲಿ ಕುಗ್ಗಿ ಹೋಗ್ತೀವಿ. ಮತ್ತೆ ಯಾರಾದರೂ ಒಂದು ಬಲಪಡಿಸಿ ಇಂಥ ಒಂದು ವಾತಾವರಣ ಉಂಟಾಗಿದ ತಕ್ಷಣ ಮತ್ತೆ ಓಡ್ತೀವಿ, ಜಿಗ್ಜ್ಯಾಕ್ ಆಗಿ. ಒಂದ್ಸಲ ಹೈಪರ್ ಆಗಿಬಿಡ್ತೀವಿ ಪ್ರಾರ್ಥನೆಯಲ್ಲಿ, ಮತ್ತಿನ್ನೊಂದ್ಸಲ ಕಡಿಮೆ ಆಗ್ತೀವಿ. ಹಾಗಿಲ್ಲದೆ ಸ್ಥಿರಚಿತ್ತದಿಂದ ನೆಲೆಯಾಗಿದ್ದು, ದೃಢವಾಗಿದ್ದು, ಪ್ರತಿನಿತ್ಯವೂ ಆ ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ನನಗೆ ವಿಶೇಷವಾದ ಶಕ್ತಿ, ಬಲವನ್ನು ಕೊಡುವಂಥದ್ದಾಗಿದೆ. ನನ್ನನ್ನು ಸಾಕ್ಷಿಯನ್ನು ಕಾಪಾಡ್ಕೊಳ್ಳೋಕ್ಕೆ, ಕ್ರಿಸ್ತ ನಮ್ಮನ್ನು ಮಹಿಮೆ ಪಡಿಸೋಕ್ಕೆ, ಕ್ರಿಸ್ತಗೆ ಅನುಕೂಲವಾಗಿ ನಡ್ಕೊಳ್ಳೋಕ್ಕೆ, ನನ್ನ ನಂಬಿಕೆಯನ್ನು ಕಾಪಾಡ್ಕೊಳ್ಳೋಕ್ಕೆ ನನಗೆ ಬಲವನ್ನು ದಯಪಾಲಿಸುವಂಥವನಾಗಿದ್ದಾನೆ. ನಾವು ಆ ರೀತಿಯಾದ ಪ್ರಯಾಣವನ್ನು ಮಾಡುವಂಥವರಾಗಿರ್ಬೇಕು. ಎರಡನೇದಾಗಿ ಬೇಗ ಹೋದ್ರಿ, 4:4 ಹೋದ್ರಿ, ಫಿಲಿಪ್ಪಿ ಬರೆದಂಥ ಪತ್ರಿಕೆ ಅದೇ 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡೋಣ. 4:4 ಹೋದ್ರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಇದು ಎಂಥ ಪರಿಸ್ಥಿತಿಯಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಬರೀತಾ ಇದ್ದಾನಂತಂದರೆ, ಸೆರೆಮನೆಯಲ್ಲಿದ್ದುಕೊಂಡು ಆತನು ಸಂತೋಷದ ಬಗ್ಗೆ ಬರೀತಾ ಇದ್ದಾನೆ. ಸೆರೆಮನೆಯಲ್ಲಿದ್ದುಕೊಂಡು ಸಂತೋಷದ ಬಗ್ಗೆ ಬರೆಯೋಕ್ಕೆ ಸಾಧ್ಯನಾ? ಅದು ರೋಮ ಗೌರ್ಮೆಂಟ್ ಸೆರೆ ಹೆಂಗಂತಂತಂದರೆ ಭಾಳ ಕಠಿಣವಾಗಿರುತ್ತೆ, ಬೆಳಕಿರಂಗಿಲ್ಲ, ಚಳಿ. ಅಪೊಸ್ತಲನಾಗಿರುವಂಥ ಪೌಲನ್ನೇ ಒಂದು ಸಾಕ್ಷಿಯನ್ನು ಕೊಡ್ತಾರೆ, ಹೊಟ್ಟೆ ನೋವು ನನಗೊಂದು ಮುಳ್ಳಾಗಿದೆ ಅಂತೇಳಿ. ಆ ಚಳಿಯಲ್ಲಿ, ಹೊಟ್ಟೆ ನೋವಲ್ಲಿ, ಅನುಕೂಲ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಆತನು ಕೊಡುವಂಥ ಒಂದು ಸ್ಟೇಟ್ಮೆಂಟ್ ಏನಂತಂದರೆ, ಯಾವಾಗಲೂ ನೀವೇನಾಗಿರ್ರಿ, ಕ್ರಿಸ್ತನಲ್ಲಿ ಸಂತೋಷವಾಗಿರ್ರಿ ಅನ್ನೋದನ್ನು. ನಿಜಾನೇ, ಅಪೊಸ್ತಲನಾಗಿರುವಂಥ ಪೌಲನು ಆತನ ಸಂತೋಷವನ್ನು ಈ ಲೋಕದ ಸಂಪತ್ತು ಮೇಲೆ ಇಟ್ಟಿಲ್ಲ, ಲೋಕದ ಆಶೀರ್ವಾದದ ಮೇಲೆ ಇಟ್ಟಿಲ್ಲ, ಲೋಕದ ಸ್ಥಾನಮಾನದ ಮೇಲೆ ಇಟ್ಟಿಲ್ಲ, ಲೋಕದ ಹೆಸರು ಮೇಲೆ ಇಟ್ಟಿಲ್ಲ, ಲೋಕದ ಐಶ್ವರ್ಯದ ಮೇಲೆ ಇಟ್ಟಿಲ್ಲ. ಆತನ ಸಂತೋಷವನ್ನು ಕರ್ತನಾಗಿರುವಂಥ ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಅನುಕೂಲವಾದ ಸಮಯದಲ್ಲಿ, ಅನುಕೂಲ ಇಲ್ಲದೆ ಇರುವಂಥ ಸಮಯದಲ್ಲಿ, ಅದು ಸೆರೆಮನೆಯಾಗಿರ್ಬೋದು, ಇಲ್ಲಾಂತಂದರೆ ಅರಸನ ಭವನವಾಗಿರ್ಬೋದು, ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಕಾಲದಲ್ಲಿ ನಾನು ಕ್ರಿಸ್ತನಲ್ಲಿ ಸಂತೋಷವಾಗಿರೋಕ್ಕೆ ನಾನು ಕಲ್ತಿದ್ದೇನೆ. ಇದನ್ನು ನನಗೆ ಕಲಿಸ್ಕೊಟ್ಟಿದ್ದೇನೆ ಅಂತಂದರೆ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ತ್ಯಾಗ ಶಿಲುಬೆಯಲ್ಲಿ ನನಗೆ ಕಲಿಸ್ಕೊಟ್ಟಿದ್ದೇನೆ ಅಂತಂದರೆ, ಎಲ್ಲ ಪರಿಸ್ಥಿತಿಯಲ್ಲಿ ನನಗೇನಿದೆ, ಸಂತೋಷವಾಗಿರ್ತೇನೆ. ಒಂದು ವಿಷಯ ಪಡ್ಕೊಂಡ್ರೆ ಸಂತೋಷ, ಕಳ್ಕೊಂಡ್ರೆ ದುಃಖ ಅಂತಿಲ್ಲ. ಬಂದ್ರೂ ಸಂತೋಷ, ಬರಲಿಲ್ಲ ಅಂದ್ರೂ ಸಂತೋಷ. ನನ್ನ ನಿರೀಕ್ಷೆ ಕರ್ತನಾಗಿರುವಂಥ ಯೇಸು ಸ್ವಾಮಿ ಮೇಲಿದೆ. ನಾನು ನಿತ್ಯ ಜೀವನ ಬಯಸುವಂಥವನಾಗಿದ್ದೇನೆ. ಕರ್ತನಿಗಾಗಿ ನಾನು ದಾರಿ ನೋಡುವಂಥವನಾಗಿದ್ದೇನೆ. ಅರ್ಪವಾಗಿರುವಂಥ, ತಾತ್ಕಾಲಿಕವಾಗಿರುವಂಥ ವಿಷಯ ಮೇಲೆ ಮನಸ್ಸಿಟ್ಟವ್ರು ಯಾವಾಗಲೂ ದುಃಖಭರಿತರಾಗಿದ್ದಾರೆ. ಆರಾಮಿದ್ದೀರಾ ಅಂತ ಮಾತಾಡ್ಸಿದ್ರೆ ಸಾಕು, ಏನು ಆರಾಮ್ ಬಿಡ್ರಿ, ಆ ಹೊಲದ ಸಮಸ್ಯೆ, ಕೋರ್ಟ್ ಸಮಸ್ಯೆ, ಮದುವೆ ಸಮಸ್ಯೆ, ಕುಟುಂಬದ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, ಎಲ್ಲ ರೀತಿಯಾದ ದುಃಖದಿಂದ ತುಂಬಿರ್ತೇವೆ. ಸಭೆಗೆ ಬರೋದೇ ಸಮಾಧಾನಕ್ಕಾಗಿ, ಯಾಕಂತಂದರೆ ದುಃಖ ನಮ್ಮನ್ನು ಕಾಡ್ತಾ ಇರತ್ತೆ. ಹಾಗಲ್ಲ, ನಾವು ಇನ್ನು ಮುಂದೆ ನಮ್ಮ ಆಲೋಚನೆ ವಿಧಾನವನ್ನು ಬದಲಾಯಿಸಿಕೊಂಡಂಥವರಾಗಿ ಈ ಶಿಲುಬೆ ಕುರಿತಾದಂಥ ಧ್ಯಾನ ನನ್ನಲ್ಲೊಂದು ದೊಡ್ಡ ಉಜ್ಜೀವನವನ್ನು ಕೊಡುವಂಥದ್ದಾಗಿದೆ, ಬದಲಾವಣೆ ಕೊಡುವಂಥದ್ದಾಗಿದೆ. ಯಾವ ರೀತಿಯಾದಂತಂದರೆ, ಈಗ ಲೋಕದ ವಿಷಯಗಳ ಮೇಲೆ ಪಡ್ಕೊಂಡ್ರೆ ಸಂತೋಷ, ಕಳ್ಕೊಂಡ್ರೆ ದುಃಖ ಅನ್ನುವಂಥ ಭಾವನೆ ಬದಲಾಗಿ ಎಲ್ಲ ಕಾಲದಲ್ಲಿ ಕ್ರಿಸ್ತನಲ್ಲಿ ನಾನು ಸಂತೋಷ ಪಡುವಂಥವನಾಗಿರ್ತೇನೆ. ಕಾರಣ, ನನ್ನ ಸಂತೋಷಕ್ಕೆ ಕಾರಣ ಯಾರಾಗಿರ್ತಾರೆ? ಕರ್ತನಾಗಿರುವಂಥ ಯೇಸು ಸ್ವಾಮಿ ಆಗಿರ್ತಾರೆ. ನನ್ನ ಐಶ್ವರ್ಯ, ನನ್ನ ಸಂಪತ್ತು ಆತನೇ ಆಗಿರ್ತಾರೆ. ನನಗೊಂದು ಈ ಎಕ್ಸಾಂಪಲ್ ಯಾವಾಗಲೂ ಕಾಡ್ತಾ ಇರುತ್ತೆ. ಯಾಕಪ್ಪ ಅಬ್ರಹಾಮನ ಒಂದು ಸಂತಾನ ಕೊಟ್ಟರು, ಮತ್ತೆ ದೇವರು ಹಲವಾರು ವರ್ಷ ಆಯಿತು, ಪಾಸಿಬಿಲಿಟೀಸೇ ಇಲ್ಲ, ಸೈಂಟಿಫಿಕ್ ಆಗಿ ಯಾವುದೇ ಕಾರಣ ಇಲ್ಲ ಅವ್ರಿಗೆ ಸಂತಾನ ಕೊಡೋಕ್ಕೆ. ದೇವರು ಅಬ್ರಹಾಮಿಗೆ ನಿನಗೆ ಸಂತಾನ ಕೊಡ್ತೀನಿ ಅಂತಂದರೆ ಸಾರ ರಹಸ್ಯವಾಗಿ ನಗ್ತಾಳೆ. ಯಾಕಂದರೆ ಅದಕ್ಕೆ ಅವಳಿಗೆ ಗೊತ್ತಿದೆ ಇದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಅಂಥ ಪರಿಸ್ಥಿತಿಯಲ್ಲಿ ದೇವರೊಂದು ಸಂತಾನ ಈಸಾಕನ್ನು ಕೊಡ್ತಾರೆ. ಕೊಟ್ಟಂಥ ದೇವರು ಮತ್ತೆ ಪುನಃ ನನಗೇನು ಮಾಡೋದನ್ನು, ನನಗೆ ಮತ್ತೆ ಪುನಃ ಅದನ್ನು ಧ್ಯಾನ ನನಗೆ ಅದನ್ನು ಸ್ಯಾಕ್ರಿಫೈಸ್ ಮಾಡು, ಇಲ್ಲಾಂತಂದ್ರೆ ನನಗೆ ಅದನ್ನು ಬಲಿಯ ಕೊಡು ಅಂತಾರೆ.
ಅವ್ನು ತೊಗೊಂಡೋಗಿ ಬಲಿ ಕೊಡ್ತಾನೆ. ನಾನು ಇದನ್ನು ಆಳವಾಗಿ ವಿಚಾರ ಮಾಡ್ತಾ ಇದ್ದೆ. ಕೊಟ್ಟು ಕಸ್ಕೊಳ್ಳೋದು ಏನು ಸ್ವಾಮಿ ನಿಮ್ಮ ಭಾವನೆ, ಅದು ನಿಮ್ಮ ಆಲೋಚನೆ ಏನಪ್ಪ? ಅದು ಕೊಟ್ರಿ, ಅವ್ರು ಖುಷಿ ಪಡ್ತಾ ಇದ್ದಾರೆ, ಆ ಮಗನ ಜೊತೆ ಬೆಳೀತಾ ಇದ್ದಾರೆ, ಬೆರೀತಾ ಇದ್ದಾರೆ, ಅವ್ನು ಎಲ್ಲ ವಿಷಯವನ್ನು ಕಲಿತಾ ಇದ್ದಾರೆ. ಮತ್ತೆ ಎಂಥ ಶೋಧನೆ, ಯಾಕಂತಂದರೆ ಅಬ್ರಹಾಮ ಹೃದಯದಲ್ಲಿ ಕರ್ತನೊಂದು ಸಂದೇಶವನ್ನು ಕೊಡೋಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅಬ್ರಹಾಮಿನ ಹೃದಯದಲ್ಲಿ ದೃಢವಾದ ಒಂದು ಮೆಸೇಜನ್ನು ಕೊಡೋದು ಏನಂತಂದರೆ, ನಿನ್ನ ಸಂಪತ್ತು, ನಿನ್ನ ಸಂತೋಷ ನಾನು ಕೊಟ್ಟಿರೋದಲ್ಲ, ಯಾವತ್ತು ನಾನಾಗೇ ಇರ್ತೇನೆ, ನಾನೇ ನಿನ್ನ ಪ್ರಥಮ ಫಲವಾಗಿರ್ತೇನೆ. ನನ್ನ ಸಂತೋಷ ಕರ್ತನಾಗಿರುವಂಥ ಯೇಸು ಸ್ವಾಮಿಯಲ್ಲಿದೆ. ಹಾಗಾಗಿ ಈ ಲೋಕದ ನಷ್ಟ, ಈ ಲೋಕದ ಅವಮಾನ ನನ್ನ ದುಃಖಪಡಿಸಲ್ಲ. ಯಾವುದೇ ರೀತಿಯಾದ ಬಂದ್ರೂ ನಾನು ಸಂತೋಷ ಪಡಲ್ಲ, ಕಳ್ಕೊಂಡ್ರೂ ನಾನು ದುಃಖ ಪಡಲ್ಲ. ಕಾರಣ ಏನಂತಂದರೆ, ನನ್ನ ನಂಬಿಕೆ, ನನ್ನ ಸಂತೋಷ ಕ್ರಿಸ್ತನ ಆಧಾರವಾಗಿ ಇಟ್ಕೊಂಡಿರೋ ಕಾರಣದಿಂದ ಕ್ರಿಸ್ತನ ನಾನು ಹಿಂಬಾಲಿಸುವಂಥವನಾಗಿರ್ತೇನೆ. ನಿಜನೇ. ಇನ್ನೊಂದು ವಾಕ್ಯವನ್ನು ಓದೋಣ ಬೇಗ, ಸಮಯದಲ್ಲಿ ಇನ್ನೊಂದು ಸ್ವಲ್ಪ ವಿವರಣೆ ಕೊಡೋಣ. ಯೋಬಿನ ಜೀವನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲವನ್ನ ಒಬ್ಬ ಓಡ್ ಬಂದು ಹೇಳ್ತಾನೆ, ಸ್ವಾಮಿ ನಿಮ್ಮ ಮಕ್ಕಳು ಒಂದು ಮಂಟಪದ ಕೆಳಗೆ ಕೂತ್ಕೊಂಡು ಔತಣ ಮಾಡ್ಬೇಕಾದ್ರೆ ಮಂಟಪ ಬಿದ್ದು ಏನಾದ್ರು ನಿಮ್ಮ ಮಕ್ಕಳೆಲ್ಲರೂ ಸತ್ತೋದ್ರು. ಇನ್ನೊಬ್ಬ ಓಡ್ ಬಂತಾನೆ, ದೊಡ್ಡ ಬಿರುಗಾಳಿ ಬೀಸಿತ್ತು, 500ಕ್ಕಿಂತ ಹೆಚ್ಚಿನ ಎತ್ತುಗಳು ನಾಶವಾಯಿತು. ಇನ್ನೊಬ್ಬ ಓಡ್ ಬಂದು ಹೇಳ್ತಾನೆ, ಕುರಿಗಳೆಲ್ಲ ಏನಾಯ್ತು, ನಾಶವಾಯಿತು. ಎಷ್ಟು ಫ್ರಾಕ್ಷನ್ ಆಫ್ 1 ತಾಸಲ್ಲಾಯಿತು, 2 ತಾಸಲ್ಲಾಯಿತು, 1 ದಿನದಲ್ಲಾಯಿತು ಅಂತ ದಾಖಲೆಗಳಿಲ್ಲ. ಆದರೆ ಒಂದಾದ್ಮೇಲೆ ಒಂದು ಒಬ್ಬ ಮನುಷ್ಯ ಒಂದು ಬ್ಯಾಡ್ ನ್ಯೂಸ್ ತಡ್ಕೊಳ್ಳೋದು ಭಾಳ ಕಷ್ಟ. ಒಂದಾದ್ಮೇಲೊಂದು ಎಷ್ಟಂತ ತಡ್ಕೊತಾನೆ. ಕಡೆಗೆ ಆರೋಗ್ಯದಲ್ಲಿ ಕುಗ್ಗಿ ಹೋದಂಥವನಾಗಿ ಬೂದಿಯನ್ನು ಹಚ್ಕೊಂಡು ಒಂದು ಮಣ್ಣಿನ ಒಂದು ಮಡಿಕೆಯನ್ನು ತಗೊಂಡು ಕೆರ್ಕೊಂತ ಕೂತ್ಕೊಂಡಾಗ 7 ದಿನ ಆ ಶಾಕಲ್ಲಿ ಅವ್ರ ಸ್ನೇಹಿತರು ಮಾತಾಡಲಿಲ್ಲ, ಮೌನವಾಗಿ ನೋಡ್ತಾ ಇದ್ದಾರೆ, ದೂರ ನಿಂತಿದ್ದಾರೆ. ಅವನ ಹೆಂಡತಿನೂ ಬಂದು ಹೇಳ್ತಾ ಇದ್ದಾರೆ, ನಿನಗಾದ್ರೂ ನಾಚಿಕೆ ಇರಬೇಕಿಲ್ಲ, ನನಗಾದ್ರೂ ನಾಚಿಕೆ ಇರಬೇಕು, ನೀನೇನು ಮಾಡು, ನೀನು ಸೃಷ್ಟಿ ಮಾಡಿದಂಥ ದೇವ್ರನ್ನ ದೂಷಣೆ ಮಾಡಿ ನೀನು ಸತ್ತೋಗಂತಾಳೆ. ಆ ಮನುಷ್ಯ ನೋಡ್ರಿ, ಎಲ್ಲ ಕಳ್ಕೊಂಡ್ರು ಕರ್ತನ ಜೊತೆ ಇರುವಂಥ ಸಂತೋಷವನ್ನು ಆತನು ಕಳ್ಕೊಂಡಿಲ್ಲ. ಏನಂತಾನೆ, ತಾಯಿನ ಗರ್ಭದಲ್ಲಿ ಬರುವಾಗ ಏನಿಲ್ಲದವನಾಗಿ ಬಂದೆ, ಯೆಹೋವನು ಕೊಟ್ಟಿದ್ದಾನೆ, ಯೆಹೋವನು ತಗೊಂಡಿದ್ದಾನೆ, ಆತನಿಗೆ ಸ್ತೋತ್ರ ಅಂತೇಳಿ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಎಲ್ಲ ಪರಿಸ್ಥಿತಿಗಳಲ್ಲಿ ನಾನು ಕೃತಜ್ಞತೆ ಉಳ್ಳವನಾಗಿ, ಸ್ತೋತ್ರಗಳನ್ನು ಅರಿಕೆ ಮಾಡುವಂಥವನಾಗಿ, ಕ್ರಿಸ್ತನ ಜೊತೆ ಇರುವಂಥ ಸಂಬಂಧದಲ್ಲಿ ದೃಢವಾಗಿದ್ದು, ನನ್ನ ಗುರಿ, ನನ್ನ ಲಕ್ಷ್ಯನೇ ಬೇರೆ, ನನ್ನ ಉದ್ದೇಶಗಳನ್ನೇ ಬೇರೆ, ನನ್ನ ಚಿತ್ತನೇ ಬೇರೆ, ನನ್ನ ಮುಂದೆ ನಾನಲ್ಲ, ಕ್ರಿಸ್ತನನ್ನು ಆಳ್ವಿಕೆ ಮಾಡುವಂಥವನಾಗಿದ್ದಾನೆ, ನನ್ನ ಗುರಿನೇ ಬೇರೆ ಅಂತೇಳಿ ಆ ಗುರಿಗೆ ಸ್ಥಿರಚಿತ್ತದಿಂದ ನಂಬಿಕೆಯನ್ನು ಕಾಪಾಡ್ಕೊತ ಆ ಓಟವನ್ನು ಓಡೋಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ. 4ನೇದಾಗಿ ಹೋದರೆ, 3ನೇದಾಗಿ ಹೋದರೆ ಫಿಲಿಪ್ಪಿ ಬರೆದಂಥ ಪತ್ರಿಕೆ 4:6, ಬೇಗ ಹೋದ್ರೆ ನಾವು ಮುಗಿಸ್ಬಿಡೋಣ. ಫಿಲಿಪ್ಪಿ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಇಲ್ಲಿ ದೇವರ ವಾಕ್ಯದಲ್ಲಿ ಓದುತ್ತೇವೆ, ಯಾವ ವಿಷಯದಲ್ಲಿ ಚಿಂತೆ ಮಾಡದೆ ಕೃತಜ್ಞತಾ ಸ್ತುತಿಯಿಂದ ದೇವರ ಮುಂದೆ ನೀವೇನು ಮಾಡ್ರಿ, ಎಲ್ಲ ವಿಷಯಗಳನ್ನು ತಿಳಿಯಪಡಿಸ್ರಿ ಅಂತೇಳಿ. ನಾವು ಭಾಳ ಜಾಣರು, ಬೇಕಾಗಿದ್ರೆ ತಿಳಿಯಪಡಿಸ್ತೀವಿ, ಬೇಡವಾದ ವಿಷಯಗಳನ್ನ ಏನು ಮಾಡ್ತೀವಿ, ನಾವು ಹಂಗೆ ಒಳಗಿಟ್ಕೊಂತೀವಿ ಅಂತ ದೇವ್ರ ಮುಂದೆ ಅದನ್ನು ತೋರಿಸ್ಕೊಡಂಗೆ ಇಲ್ಲ. ಈ ಶಿಲುಬೆ ಕುರಿತಾದಂಥ ಧ್ಯಾನ ನಮ್ಮಲ್ಲಿ ಕೊಡುವಂಥ ಒಂದು ವಿಶೇಷವಾದ ಬಲ ಏನಂತಂದರೆ, ಒಂದು ಕಪಲ್ ಇರ್ತಾರೆ, ಅನನ್ಯ ಮತ್ತು ಸಫರಿಯಾ ಅನ್ನೋಂಥವ್ರು. ಅವರ ತ್ಯಾಗ, ಅವರ ಸಮರ್ಪಣೆ ದೊಡ್ಡದು. ಬೈಬಲ್ ಅವ್ರ ಬಗ್ಗೆ ಒಂದು ಒಳ್ಳೆ ವಿಷಯಗಳನ್ನ ಹೇಳುತ್ತೆ. ಅವ್ರೇನು ಮಾಡ್ಕೊತಾರೆ, ದೇವರಲ್ಲಿ ಇನ್ನು ಮುಂದೆ ನಾನು ಕ್ರಿಸ್ತನಿಗಾಗಿ ಜೀವಿಸ್ಬೇಕಂತೇಳಿ ಸಮರ್ಪಣೆ ಮಾಡ್ಕೊಳ್ಳುವಂಥವ್ರಾಗಿರ್ತಾರೆ. ಆ ಸಮರ್ಪಣೆದ ಕಾರಣದಿಂದ ಅವ್ರೇನು ಮಾಡ್ತಾರೆ, ಅವ್ರಿಗಿರುವಂಥ ಆಸ್ತಿನೆಲ್ಲ ಮಾರಿ ತಗೊಬಂದು ಅಪೊಸ್ತಲರಾಗಿರುವಂಥ ಪೇತ್ರ ಕೈಯಲ್ಲಿ ಕೊಟ್ಟು ಇನ್ನು ಮುಂದೆ ಕ್ರಿಸ್ತನಿಗಾಗಿ ಅವ್ರ ಜೀವನವನ್ನು ಸಾಗಿಸೋಕ್ಕೆ ವಿಚಾರ ಮಾಡುವಂಥವ್ರಾಗಿರ್ತಾರೆ. ಯಾವಾಗ ಹಣ ಕೈಗೆ ಬಂತೋ ಏನಾಗುತ್ತದು, ಮನಸ್ಸು ಬದಲಾಗುತ್ತೆ. ಒಂದು ಭಾಗ ಅವರಿಗಾಗಿ, ಇನ್ನೊಂದು ಭಾಗ ದೇವರಿಗಾಗಿ ಹೋಗಿ ಕೊಡುವಾಗ ಏನಾಗತ್ತಂತಂದ್ರೆ, ಅಲ್ಲಿ ಅಪೊಸ್ತಲರಾಗಿರೋಂಥ ಪೌಲನ ಅವ್ರನ್ನ ಎಚ್ಚರಿಸಿದಾಗ ಅಲ್ಲೇ ಸತ್ತು ಬಿದ್ದಿರಂಥ ದೇವರ ವಾಕ್ಯದಲ್ಲಿ ಓದ್ತಾ ಇದ್ವಿ. ಈ ದಿನಗಳಲ್ಲಿ 2 ರೀತಿಯಾದ ಜೀವನ, ಸೀಸನ್ ತಕ್ಕಂತೆ. ಅಲ್ಲಿ ನಾವು ಅರಶಿನ ಹಚ್ಕೊತೀವಿ, ಆಟ ಆಡ್ತೀವಿ, ಎಲ್ಲ ಸಂಪ್ರದಾಯ ಎಲ್ಲ ಮಾಡ್ತೀವಿ, ಎಲ್ಲ ಮಾತುಕತೆ ನಡೆಸ್ತೀವಿ, ಲೌಕಿಕವಾಗಿ ನಡ್ಕೊತೀವಿ. ಅದು ಲೋಕ, ಇದು ಆಲಯ. ಇಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಸ್ತೋತ್ರಗಳನ್ನ ಮಾಡ್ತೀವಿ, ನಾವೆಲ್ಲ ಮಾಡ್ತೀವಿ, ಆಧ್ಯಾತ್ಮಿಕ ವಿಷಯಗಳನ್ನ ಮಾಡ್ತೀವಿ. ಲೋಕಕ್ಕೆ ತಕ್ಕಂಗೆ ಲೋಕಕ್ಕೆ ಜೀವನ ಮಾಡ್ತೀವಿ, ದೇವರಿಗೆ ತಕ್ಕಂಗೆ ದೇವರಿಗೆ ಜೀವನ ಮಾಡ್ತೀವಿ. ಎರಡನ್ನ ನಾವೇನು ಮಾಡ್ತೀವಿ, ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ಎರಡನ್ನ ನಾವು ತೃಪ್ತಿಪಡಿಸ್ತೀವಿ. ಆ ಕಡೆ ಲೋಕದ ಜನರನ್ನು ಕಳ್ಕೋಬಾರ್ದು, ಸಂಪ್ರದಾಯಗಳನ್ನು ಬಿಟ್ಟು ಬರಬಾರ್ದು, ಆಚರಣೆಗಳನ್ನು ಬಿಟ್ಟು ಬರಬಾರ್ದು, ಆಶಯಗಳನ್ನು ಬಿಟ್ಟು ಬರಬಾರ್ದು, ಒಳ್ಳೆ ಮನೆ, ಒಳ್ಳೆ ಒಡವೆಗಳು ಇದನ್ನು ಬಿಟ್ಟು ಬರಬಾರ್ದು. ಎಲ್ಲರ ಮುಂದೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋಂಥ ಭಾವನೆ, ಆಶೆ, ಇನ್ನೂ ಹೆಚ್ಚಾದ ವಿಷಯಗಳಿರ್ತವೆ. ಇಲ್ಲಿ ಪ್ರಾರ್ಥನೆ, ಹಾಡು, ಎಲ್ಲ ವಿಷಯದಲ್ಲಿ ನಾವು ಕಾಣಿಸ್ಕೊಳ್ಳುವಂಥವ್ರಾಗಿರ್ತೀವಿ.
ಆಗಲ್ವೇ ಅಲ್ಲ. ನಮಗಾಗಿ ಒಂದು ಜೀವನ, ದೇವರಿಗಾಗಿ ಒಂದು ಜೀವನ ಅಲ್ಲ. ಆನ್ಲೈನ್ ಸಫರಿಯ ಅವರಿಗಾಗಿ ಒಂದು ಭಾಗ, ದೇವರಿಗಾಗಿ ಒಂದು ಭಾಗ. ಈ ಸಮಯದಲ್ಲಿ ಎಲ್ಲ ವಿಷಯವನ್ನು ಕರ್ತನ ಕೃತಜ್ಞತೆಯಿಂದ ನನಗಿರುವಂಥ ವಿಷಯಗಳೇ ಕರ್ತನು ಕೊಟ್ಟಿರೋದು ಆತನ ಮಹಿಮೆಗಾಗಿ, ಯಾವುದೇ ಮುಚ್ಚುಮರೆ ಇಲ್ಲದೆ ಸಂಪೂರ್ಣವಾದ ಸಮರ್ಪಣೆ, ಸಂಪೂರ್ಣವಾದ ತ್ಯಾಗ, ಸಂಪೂರ್ಣವಾಗಿ ಕರ್ತನಿಗೆ ಕೊಡುವಂಥ ಅನುಭವ ಈ ಶಿಲುಬೆ ಕುರಿತಾದಂಥ ಧ್ಯಾನ ನಮ್ಮಲ್ಲಿ ದಯಪಾಲಿಸುವಂಥದ್ದಾಗಿದೆ. ಒಂದು ವೇಳೆ ಇನ್ನು ಮುಂದೆ ನಾನು ಈ ಕಡೆಯೂ ಬ್ಯಾಲೆನ್ಸ್ ಮಾಡ್ತೇನೆ, ಇಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ನಾನು ಜೀವನ ಮಾಡ್ತೇನೆ, ಬ್ಯಾಲೆನ್ಸ್ ಆಗಿ ಜೀವನ ಮಾಡ್ತೀನಿ, ಸಮಯಕ್ಕೆ ತಕ್ಕಂತೆ ಸುಳ್ಳು, ಸಮಯಕ್ಕೆ ತಕ್ಕಂತೆ ವ್ಯವಹಾರ, ಸಮಯಕ್ಕೆ ತಕ್ಕಂತೆ ಕಾರ್ಯಗಳು, ಅದೇ ರೀತಿಯಾಗಿ ಭಕ್ತಿನೂ ನಾನು ಬಿಡಂಗಿಲ್ಲ. ಎರಡು ದೋಣಿಯಲ್ಲಿ ಪ್ರಯಾಣ ಮಾಡೋನು ಗಮ್ಯವನ್ನು ತಲುಪದಂತೆ ಚರಿತ್ರೆನಿಲ್ಲ. ಕಡ್ಡಾಯವಾಗಿ ನಾವೇನು ಮಾಡ್ತೀವಿ, ಕೆಳಗೆ ಮುಳುಗೋಗುವಂಥವ್ರಾಗಿರ್ತೀವಿ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಸಂಪೂರ್ಣವಾದ ರೂಪಾಂತರವನ್ನು ಗೊಳಿಸೋಕ್ಕೆ, ಕ್ರಿಸ್ತನಂತೆ ನಾವು ಬದಲಾಗಕ್ಕೆ, ಲೋಕವನ್ನು ದ್ವೇಷ ಮಾಡೋಕ್ಕೆ, ಪಾಪವನ್ನು ಜಯಿಸೋಕ್ಕೆ, ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ, ಲೋಕದಲ್ಲಿರ್ಬೋದು, ಲೋಕದ ಜನಾಂಗದಲ್ಲಿರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ಎಲ್ಲ ಸ್ಥಾನಮಾನಗಳಲ್ಲಿ ನಾನು ದೇವರ ಮಕ್ಕಳಾಗಿ ಗುರುತಿಸ್ಕೊಂಡು ಆತನ ಸಾಕ್ಷಿಯಾಗಿರೋಕ್ಕೆ, ಒಂದೇ ಮಾರ್ಗದಲ್ಲಿ ನಡೆಯೋಕ್ಕೆ, ಅದು ಕಠಿಣವಾದ ಮಾರ್ಗದಲ್ಲಿ ನಡೆಯೋಕ್ಕೆ, ಕ್ರಿಸ್ತನ ಹಿಂಬಾಲಿಸೋಕ್ಕೆ, ನಾವೆಲ್ಲ ವಿಷಯವನ್ನು ಕ್ರಿಸ್ತನ ಮುಂದೆ ನಾವು ವ್ಯಕ್ತಪಡಿಸೋಕ್ಕೆ, ತಿಳಿಯಪಡಿಸೋಕ್ಕೆ ಕರ್ತ ನಮಗೆ ಶಕ್ತಿಯನ್ನು ಕೊಡುವಂಥವರಾಗಿದ್ದಾರೆ. ಈ ದಿನಗಳಲ್ಲಿ ಶಿಲುಬೆ ಕುರಿತು ಧ್ಯಾನ ಮಾಡ್ತೀವಿ, ಇಮೋಷನಲ್ ಆಗ್ತೀವಿ, ಕಣ್ಣೀರು ಬಿಡ್ತೀವಿ. ಪ್ರತಿ ವರ್ಷ ಅದು ರೊಟೀನ್ ಕಥೆನೇ, ಪ್ರತಿ ವರ್ಷನೂ ಅಳ್ತಾನೆ ಇದ್ದೀವಿ. ಆ ಶಿಲುಬೆನ ಯೇಸು ಸ್ವಾಮಿ ಒಂದು ಸಲ ಸತ್ರ, ನಾವು ಪ್ರತಿ ವರ್ಷ ಆಗ್ತಾನೆ ಇದ್ದೀವಿ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಆಗುವಂಥ ಪರಿವರ್ತನೆ, ಬದಲಾವಣೆ ಈ ದಿನಗಳಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಪಾಪವನ್ನು ಜಯಿಸುವಂಥವರಾಗಿ, ಲೋಕಾಶೆಗಳನ್ನು ಬಿಟ್ಟಂಥವರಾಗಿ, ನಿತ್ಯ ಜೀವನದ ಮೇಲೆ ಮನಸ್ಸುಳ್ಳವರಾಗಿ, ಕ್ರಿಸ್ತನನ್ನ ಹಿಂಬಾಲಿಸೋಕ್ಕೆ ಮನಸ್ಸುಳ್ಳವರಾಗಿ ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ ಅನ್ನುವ. ಬೇಗ ಹೋದರೆ 5ನೇ ವಚನ, ಹಾಗೆ 4:8 ಹೋದ್ರಿ. 4ನೇದಾಗಿ ಕಡೇ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಮಾನ್ಯವೂ ಪ್ರೀತಿಕರವಾದದ್ದು ಯಾವುದು ಯೋಗ್ಯವೋ ಅದರ ಮೇಲೆ ಏನು ಮಾಡ್ರಿ, ನೀವು ಲಕ್ಷ್ಯಕ್ಕೆ ತಗೋರಿ. ಈ ಸಮಯದಲ್ಲಿ ಒಂದೇ ಮಾನ್ಯವೂ ಪ್ರೀತಿಕರವಾದದ್ದು ಲಕ್ಷ್ಯಕ್ಕೆ ತಗೋಬೇಕಾಗಿರೋದೇನಂತಂದರೆ ಆತ್ಮರಕ್ಷಣೆ ಮಾತ್ರನೇ. ಈ ಶಿಲುಬೆ ಕುರಿತಾದಂಥ ಧ್ಯಾನ ನನ್ನಲ್ಲಿ ಕೊಡುವಂಥ ಒಂದು ಉದ್ರೇಕ, ಒಂದು ಬಲ ಏನಂತಂದರೆ, ನಾಶವಾಗುವಂಥ ಆತ್ಮ ಮೇಲೆ ಒಂದು ಭಾರ ಉಳ್ಳವರಾಗಿರುವಂಥವರಾಗಿರ್ಬೇಕು. ಈ ಸುವಾರ್ತೆಗೆ ನಾವು ನಿಂತಂಥವರಾಗಿರಬೇಕು. ಯಾರು ಈ ಹಳೆ ಕಥೆಗಳನ್ನ ಹೇಳ್ತಾ ಇರ್ತಾರಂತಂದರೆ, ಮುಂದೆ ದೊಡ್ಡ ಸಾಧನೆಗಳನ್ನು ಮಾಡೋಕ್ಕೆ ವಿಚಾರಣೆ ಇಲ್ಲವರು, ದರ್ಶನ ಇಲ್ಲವರೇ, ನಾವು ಅವಾಗೆಲ್ಲ ಹಂಗೆ ಹೋಗ್ತಾ ಇದ್ವಿ, ಅವಾಗೆಲ್ಲ ಹಿಂಗೆ ಮಾಡ್ತಾ ಇದ್ವಿ. ಅದಕ್ಕಿಂತ ದೊಡ್ಡ ಕಾರ್ಯಗಳನ್ನು ದೇವರು ಮಾಡೋಕ್ಕೆ ಶಕ್ತನಾಗಿದ್ದಾನೆ. ಇನ್ನೂ ಕಠಿಣವಾದ ಪರಿಸ್ಥಿತಿಯಲ್ಲಿ ಆತನು ಕೃಪೆಯನ್ನು ಸುರಿಸಿ ನಮ್ಮನ್ನು ಬಲವಾಗಿ ಉಪಯೋಗ ಮಾಡ್ಕೊಳ್ಳೋಕೆ ಆತನು ಶಕ್ತನಾಗಿದ್ದಾನೆ. ಇಡೀ ಪರಲೋಕ ಸಂತೋಷ ಪಡೋಕ್ಕೆ ಒಂದೇ ಕಾರಣ, ಆತ್ಮರಕ್ಷಣೆ ಮಾತ್ರನೇ. ಒಂದು ಆತ್ಮರಕ್ಷಣೆ ಹೊಂದಿದ್ರೆ ಮಾತ್ರನೇ ಏನಾಗುತ್ತೆ, ಪರಲೋಕ ಸಂತೋಷ ಪಡುವಂಥದ್ದಾಗಿದೆ. ಮಾನ್ಯವಾದದ್ದು, ಗೌರವಕ್ಕೆ ತಕ್ಕಂಥದ್ದು, ಪ್ರೀತಿಕರವಾದದ್ದು ಒಂದೇ ಆತ್ಮರಕ್ಷಣೆನೇ. ಇಷ್ಟು ಒಂದು ಸರ್ವೆ ಹೇಳ್ತಾ ಇದೆ, 80% ಆಫ್ ಕ್ರಿಸ್ಟಿಯನ್ಸ್, 80% ಸಾಯತನ, ಸಮಾಧಿಯಲ್ಲಿ ಹೋಗತನ ಒಬ್ರಿಗ ಸುವಾರ್ತೆ ಸಾರಲ್ಲ ಅಂತೆ. ಆದರೆ ಶಿಲುಬೆ ಧ್ಯಾನ ಮಾಡ್ತಾ ಇರ್ತೀವಿ. ಯಾಕೆ ಆ ಧ್ಯಾನ, ಯಾಕ ಬಲ, ಯಾಕ ಶಕ್ತಿ, ಯಾಕ ಅಳು, ಯಾಕ ರಕ್ತ, ಯಾಕ ಗಾಯಗಳು? ಇದನ್ನು ಧ್ಯಾನ ಮಾಡುವಂಥ ನನ್ನಲ್ಲಿ ನೀಡುವಂಥ ಒಂದು ಬದಲಾವಣೆ ಏನು? ನಾನು ಬದಲಾಗ್ತೇನೆ, ಹಾಗೆ ಸುವಾರ್ತೆನ ಸಾರುವಂಥವನಾಗಿರ್ತೇನೆ, ಸಾಕ್ಷಿಯುಳ್ಳವರಾಗಿರ್ತೇನೆ. ನಾವು ಮಾನ್ಯವಾದದ್ದೊಂದೇ ಆತ್ಮರಕ್ಷಣೆ ಮಾತ್ರ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಆತ್ಮ ಭಾರ ನಿಮ್ಮಲ್ಲಿ ನೀಡಲಿ. ನಾನು ಕೂತ್ಕೊಂಡಿದ್ರು ಅನುಕೂಲ ಇಲ್ಲ ಅಂದ್ರೂ ಅನುಕೂಲ, ಸುವಾರ್ತೆಗಾಗಿ ಅಪೊಸ್ತಲ ಇರೋಂಥ ಪೌಲ್ ಹೇಳ್ತಾನೆ, ಅನುಕೂಲವಾದ ಕಾಲದಲ್ಲಿ, ಅನುಕೂಲ ಇಲ್ಲದೆ ಇರುವಂಥ ಕಾಲದಲ್ಲಿ ಈ ಸುವಾರ್ತೆಯಲ್ಲಿ ನಾನು ಅಡ್ಡಿಪಡಿಸುವಂಥದ್ದು ಯಾವುದಂತೇಳಿ ಆತ ನಾನು ಪ್ರಶ್ನೆ ಕೇಳಿಕೊಳ್ಳುವಂಥವನಾಗಿದ್ದಾನೆ. ನನಗೆ ಇದಕ್ಕೆ ಸೀಸನೇ ಇಲ್ಲ. ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಸುವಾರ್ತೆಯಲ್ಲಿ ಆಸಕ್ತಿ ಉಳ್ಳವರಾಗಿ, ಆತ್ಮ ಮೇಲೆ ಭಾರ ಉಳ್ಳವರಾಗಿ, ಆತ್ಮ ಆದಾಯ ಮಾಡುವಂಥವರಾಗಿ ನಮ್ಮ ಜೀವನದಲ್ಲಿ ಕಾಣಿಸ್ಕೋಬೇಕು. ಬಂದ್ವಿ, ಬದುಕಿದ್ವಿ, ತಿಂದ್ವಿ, ಚರ್ಚಿಗೆ ಬಂದ್ವಿ, ಹಂಗೆ ಸಮಾಧಿ ಹೋದ್ವಿ, ಸಮಾಧಿಯಲ್ಲಿ ನಾವು ಪ್ರತಿ ವರ್ಷ ಕ್ಲೀನ್ ಮಾಡ್ಕೊತಾ ಇದ್ವಿ. ಅಷ್ಟು ಕಲ್ಲೇ ದೇವರು ನಮ್ಮನ್ನು ಕರೆದಿರೋದು ಕರ್ತನಿಗಾಗಿ ನಾವು ಆತ್ಮಗಳನ್ನು ಆದಾಯ ಮಾಡುವಂಥವರಾಗಿ, ಭಾರ ಉಳ್ಳವರಾಗಿ, ಇಲ್ಲಿಂದ ಹೋಗುವಾಗ ಕರ್ತನ ಮಹಿಮೆಗೆ ಕೆಲವು ಆತ್ಮಗಳನ್ನು ಒಯ್ಯುವಂಥವರಾಗಿ ಕರ್ತನಂಥ ಭಾರ ನಮ್ಮಲ್ಲಿ ದಯಪಾಲಿಸಲಿ. 5ನೇದಾಗಿ ಓದ್ರಿ ಬೇಗ ದೇವರ ವಾಕ್ಯದಲ್ಲಿ 4:9 ಓದ್ರಿ. ನೀವು ಯಾವುದನ್ನು ನನ್ನ ಕಲಿತಿದಿರೋ, ಕೇಳಿದಿರೋ, ಸಾಕ್ರಿ. ಅಪೊಸ್ತಲ ಇರೋಂಥ ಪೌಲನ ಧೈರ್ಯವಾಗಿ ಬೋಲ್ಡ್ ಸ್ಟೇಟ್ಮೆಂಟ್, ನನ್ನಿಂದ ಯಾವುದನ್ನು ನೋಡಿದಿರಿ, ಯಾವುದನ್ನು ಕಲ್ತಿದಿರಿ, ಯಾವುದನ್ನು ಕೇಳಿದಿರಿ, ಅದನ್ನೇ ಮಾಡ್ರಿ. ಇಲ್ಲಿ ಎಷ್ಟೋ ಜನ ಪಾಲಕರಿದ್ದೀರಿ,
ಧೈರ್ಯವಾಗಿ ಹೇಳ್ಬೋದ ಈ ಮಾತು ನಿಮ್ಮ ಮಕ್ಕಳಿಗೆ? ದಿನಾ ನನ್ನ ನೋಡಪ್ಪ, ನನ್ನ ಕೇಳಿಸ್ಕೋಪ್ಪ, ನನ್ನನ್ನು ನೋಡ್ತಾ ಇರು, ನಾನೇನು ಮಾಡ್ತೀನೋ ಹಾಗೇ ನೀನು ಮಾಡೋದಕ್ಕೆ ನಾವು ಹೇಳೋಕ್ಕಾಗ್ತಾ ಇದೆಯಾ? ಇಲ್ಲೇ ಇದ್ದೀನಿ ರೀ, 5 ನಿಮಿಷ ಬಂದಿರ್ರಿ, ದಾರಿಯಲ್ಲೇ ಇದ್ದೀನಿ ರೀ. ಮಕ್ಕಳ ಮುಂದೆ ಏನು ಮಾಡ್ತೀವಿ ನಾವು? ಹಲವಾರು ಸುಳ್ಳುಗಳನ್ನ ಹೇಳ್ತಾ ಇರ್ತೀವಿ. ಮಕ್ಕಳನ್ನ ಪ್ರಾರ್ಥನೆ ಮಾಡಂತೀವಿ, ನಾವೇನು ಮಾಡೋಂಗಿಲ್ಲ. ವೈಯಕ್ತಿಕವಾದ ಪ್ರಾರ್ಥನೆ ಅನುಭವ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾ ಇರಲ್ಲ. ವಾಕ್ಯ ಓದುವಂಥ ಅನುಭವ ಭಾಳ ಕಡಿಮೆ ಆಗಿಬಿಟ್ಟಿದೆ. ಎಲ್ಲ ವಿಷಯಗಳಲ್ಲಿ ನಾವು ಹಿಂದುಳಿತ ಮಕ್ಕಳನ್ನ ನೋಡುವಂಥವ್ರಾಗಿದ್ದೀವಿ. ಈ ಸಮಯದಲ್ಲಿ ಸಾಕ್ಷಿ ಜೀವನ ಭಾಳ ಪ್ರಾಮುಖ್ಯವಾಗಿದೆ. ಅಪೊಸ್ತಲ ಏನಂತ ಪೌಲನ ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನನ್ನ ಸಾಕ್ಷಿ ಸರಿಯಾಗಿದೆ, ನನ್ನನ್ನು ನೋಡಿ, ನನ್ನಿಂದ ಏನು ಕೇಳಿಸ್ಕೊಂಡಿದ್ದೀರೋ, ಏನು ನನ್ನನ್ನು ನೋಡಿದಿರೋ ಹಾಗೆ ನೀವು ಮಾಡ್ರಿ ಅಂತೇಳಿ ಧೈರ್ಯವಾಗಿ ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಸಂಪೂರ್ಣವಾದ ರೂಪಾಂತರ ನಮ್ಮಲ್ಲಿ ನೀಡಲಿ, ಸಾಕ್ಷಿ ಜೀವನ ನೀಡಲಿ. ನಮ್ಮಲ್ಲಿ ನಮ್ಮ ನೋಡುವಂಥವ್ರು ನಮ್ಮ ಥರ ಜೀವನ ಮಾಡೋಕ್ಕೆ ಲೆಟ್ ದಮ್ ಇನ್ಸ್ಪೈರ್ ದೆಮ್ ಸೆಲ್ಫ್, ಅವರು ಪ್ರೇರೇಪಣೆ ಆಗಲಿ ನಮ್ಮ ಜೀವನದಂತೆ. ಅಕ್ಕ ಥರ ನಾನು ಜೀವನ ಮಾಡಬೇಕು, ಅನ್ನ ಥರ ನಾನು ಇರಬೇಕು. ಅನ್ನ ಒಂದು ಮಾತು ಸುಳ್ಳು ಹೇಳಿದ್ದು ನೋಡಿಲ್ಲ. ಅವ್ರು ಮಾತಾಡ್ತಿದ್ರೆ ನನ್ನಲ್ಲಿ ಪ್ರೀತಿ ಉಗ್ತಾ ಇರುತ್ತೆ, ಬಲವನ್ನು ಪಡ್ಕೊತೀನಿ, ನನಗಾಗಿ ಪ್ರಾರ್ಥನೆ ಮಾಡ್ತಾರೆ, ಆ ಒಂದು ದಯೆ ನೋಡ್ತೀನಿ ಆ ಮಾತುಗಳಲ್ಲಿ ಅಂತೇಳಿ ನಮ್ಮ ಮಾತು, ಕ್ರಿಯೆ, ಆಲೋಚನೆ ಸಾಕ್ಷಿ ಇರುವಂಥದ್ದಾಗಿರಬೇಕು. ಹಲವಾರು ಜನರು ಕ್ರಿಸ್ತನ ಕಡೆ ಪ್ರೇರೇಪಣೆ ಇರುವಂಥ ಜೀವನ ನಾವು ಜೀವಿಸುವಂಥವರಾಗಿರಬೇಕು. ಯಾರಾದರೂ ನೋಡಿ, ಯಪ್ಪ ನೀನು ಪಡೋ ಕಷ್ಟನೇ ಸಾಕು, ನಿನ್ನಿಂದ ನಾನು ಅಲ್ಲಿ ಬಂದು ನಾನೆಲ್ಲಿ ಸಿಗಾಕೊಳ್ಳಿ ಅಂತೇಳಿ ದೇವರು ಬಿಟ್ಟು ನಮ್ಮಿಂದ ದೂರ ಆಗಬಾರ್ದು. ನಮ್ಮನ್ನು ನೋಡಿ ಕ್ರಿಸ್ತನಿಗೆ ಅವ್ರು ಏನಾಗಿರ್ಬೇಕು? ಹತ್ರ ಆಗುವಂಥವ್ರಾಗಿ ಸಾಕ್ಷಿ ಇರುವಂಥ ಜೀವನವಾಗಿರ್ಬೇಕು. ಕಡೆಯಾಗಿ ಒಂದು ಮಾತನ್ನು ಓದನ್ನು 4:10 ಬೇಗ ಹೋದ್ರಿ. ಸಾಕ್ರಿ. ಪುನಃ ಚಿಗುರಿದ್ದಕ್ಕೆ ನಾನು ಬೇಗ ಮುಗಿಸ್ತೀನಿ. ಒಂದು ಸ್ವಲ್ಪ ಪುನಃ ಚಿಗುರಿದ್ದಕ್ಕೆ ನನ್ನ ಕುರಿತಾದ ಯೋಚನೆ ಬಗ್ಗೆ ನಾನು ಭಾಳ ಸಂತೋಷ ಪಡ್ತೀನಿ ಅಂತಂದೆ. ಅಪೊಸ್ತಲನಾಗಿರುವಂಥ ಪೌಲನು ದೂರವಿದ್ರೂ ಅಲ್ಲಿರುವಂಥ ಸಭಿಕರು ಅವ್ರ ಬಗ್ಗೆ ಯೋಚನೆ ಮಾಡೋದು ನೋಡಿ ಖುಷಿ ಪಡುವಂಥವರಾಗಿದ್ದಾನೆ, ವಿಚಾರಣೆ ಮಾಡೋದನ್ನ ಬಗ್ಗೆ ಖುಷಿ ಪಡುವಂಥವನಾಗಿದ್ದಾನೆ, ಅವ್ರ ಬಗ್ಗೆ ಕಾಳಜಿ ಮಾಡೋದನ್ನು, ಸೇವಕರ ಬಗ್ಗೆ ಕಾಳಜಿ ಮಾಡೋದನ್ನು ಆತನು ಖುಷಿ ಪಡುವಂಥವರಾಗಿದ್ದಾರೆ. ಈ ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ಎಲ್ಲ ಈಗೋಗಳನ್ನು, ಬೇಡವಾದ ವಿಷಯಗಳನ್ನು, ಸಂಬಂಧಗಳ ಮುರಿಯುವಂಥದನ್ನು, ಅಸಮಾಧಾನಗಳನ್ನು ಮುರಿದಾಕಿ ನಮಗೆ ಸಂಬಂಧವನ್ನು ನೀಡುವಂಥದ್ದಾಗಿದೆ. ಒಬ್ಬೊಬ್ಬರನ್ನ ವಿಚಾರಣೆ ಮಾಡಿಕೊಳ್ಳುವಂಥವರಾಗಿ, ಒಬ್ಬೊಬ್ಬರು ಪ್ರೀತಿಸ್ಕೊಳ್ಳುವಂಥವರಾಗಿ, ಒಬ್ರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡುವಂಥವರಾಗಿ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳುವಂಥವರಾಗಿರ್ಬೇಕು. ಒಂದು ಸಭೆ, ಒಂದು ದೇವರ ಮಕ್ಕಳಂತಂದರೆ, ಅನ್ಯೂನ್ಯತೆ ಅಂತಂದರೆ ಒಬ್ಬರ ಬಗ್ಗೆ ಒಬ್ಬರು ವಿಚಾರಣೆ ಮಾಡಲಾರ್ದೆ ನಾವು ಇದ್ದರೆ ಅದರಲ್ಲಿ ಸರಿಯಾದ ಒಂದು ಅನ್ಯೂನ್ಯತೆ ಇರೋದೇ ಇಲ್ಲ. ಯಾರ ಪರಿಚಯನೋ ಅವ್ರು ಮಾತ್ರ ಅಲ್ಲ. ಇಡೀ ಸಭೆ ಅಂದರೆ ಒಂದು ಕುಟುಂಬದವರಾಗಿರ್ತೇವೆ. ಇಡೀ ಸಭೆ ಅಂತಂದರೆ ಒಂದು ತಂದೆ ಮಕ್ಕಳಾಗಿರ್ತೀವಿ. ಒಬ್ಬರು ಕಷ್ಟದಲ್ಲಿ ಒಬ್ಬರು ವಿಚಾರಣೆ ಮಾಡಿಕೊಳ್ಳುವಂಥವ್ರಾಗಿ, ಒಬ್ಬರ ಬಗ್ಗೆ ಒಬ್ಬರು ಆರೈಕೆ ಮಾಡುವಂಥವ್ರಾಗಿ, ಕಾಳಜಿ ಮಾಡುವಂಥವ್ರಾಗಿ, ಒಬ್ಬರ ಬಗ್ಗೆ ಒಬ್ಬರು ಪ್ರೀತಿ ತೋರಿಸುವಂಥವ್ರಾಗಿ, ಸಹಾಯ ಮಾಡುವಂಥವ್ರಾಗಿ ಒಂದು ಕುಟುಂಬವಾಗಿ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿರೋದಾದರೆ ಕರ್ತನಾಮವನ್ನು ಮಹಿಮೆ ಪಡಿಸೋಕ್ಕೆ ಸಾಧ್ಯವಾಗುತ್ತೆ. ಆ ದಿನದಲ್ಲಿ ಅನ್ಯೂನ್ಯತೆಯಲ್ಲಿ ಅವರು ಪ್ರಾರ್ಥನೆಯಲ್ಲಿಯೂ, ಉಪವಾಸದಲ್ಲಿಯೂ, ರೊಟ್ಟಿ ಮುರಿಯೋದಲ್ಲಿಯೂ ಅವರೇನಾಗಿದ್ದರು? ನಿರತರಾಗಿದ್ದರು. ಅವರು ಆ ರೀತಿಯಾಗಿ ನಡ್ಕೊಂಡಿದ್ರು. ಅವರು ದಿನನಿತ್ಯವೂ ಸಂಖ್ಯೆಯಲ್ಲಿ ಬೆಳೀತಾ ಇದ್ದರು. ದೇವರ ವರದಾನಗಳನ್ನು